ಓಲದ ಬಿಟ್ಟು ನಮ್ಮಲ್ಲಿ ಒಂದು ಮಾತು ಉಂಟು, ಸಾಧನೆ ಇಲ್ಲದೆ ಸತ್ತರ ಅದು ಸಾವಿಗೆ ಅಪಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಅದು ಬದುಕಿಗೆ ಅಪಮಾನ ಎಂಬುದಾಗಿ ಇದರ ಸತ್ಯವನ್ನೇ ತಿಳಿದು ಹಸುರ ಕುಲಕ್ಕೆ ಬಲಿಷ್ಠವಾಗಿರುವ ಸಾಮ್ರಾಜ್ಯವೊಂದರ ಸ್ಥಾಪನೆಯಾಗಬೇಕೆನ್ನುವ ಉದ್ದೇಶದಿಂದಲೇ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡದ್ದು. ಬ್ರಹ್ಮದೇವರನ್ನು ಮೆಚ್ಚಿಸುವುದರೊಂದಿಗೆ ಬೇಕಾದ ವರವನ್ನು ಸಂಪಾದಿಸಿಕೊಂಡಿದ್ದೇನೆ. ಇನ್ನೇನು ಲೋಕವನ್ನೇ ಗೆಲ್ಲಬೇಕು ಹೀಗೆ ಆಲೋಚಿಸಿರುವ ಸಂದರ್ಭ ದಿತಿದೇವಿಯ ಬಳಿಯಿಂದ ಬಂದಂತ ಆಳು ಕೊಟ್ಟಿದ್ದಾನೆ ಓಲೆ. ಓದಿದಾಗ ದಿತಿದೇವಿಯ ಮಗಳಾಗಿರುವ ಮಾಲಿನಿ ರಾಯಪ್ರಭುತ್ತೇ ಆಗಿದ್ದಾಳಂತ. ತಕ್ಕದ ಬರ ನಾನೇ ಎಂಬುದಾಗಿ ಅವರ ಆಲೋಚನೆ. ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿ ಓಲೆಯನ್ನು ಬರೆದು ಕಳುಹಿಸಿದ್ದು. ಸಂತೋಷವಾಯಿತು, ಮದುವೆ ಆಗಲೇಬೇಕು. ಎರಡು ಪ್ರಯೋಜನ ಏನು? ಕಡಿತಾಪುರದ ಸರ್ವಸೇನೆ ನನ್ನ ಕೈವಶವಾಗ್ತದೆ. ಮತ್ತೆ ಲೋಕವನ್ನು ಗೆಲ್ಲುವುದಕ್ಕೆ ನಮಗೆ ಮತ್ತಷ್ಟು ಬಲ ಬಂದು ಹಾಗೆ ತಡ ಮಾಡುದು ಯಾಕೆ? ಕಣಿತಾಪುರಕ್ಕೆ ಹೋಗಬೇಕಿದ್ರೆ ದಿಬ್ಬಣಿಗಳಾಗಿ ಹೋಗಬೇಕು. ನಮ್ಮವ್ರಿಗೆ ವಿಷಯವನ್ನು ತಿಳಿಸಬೇಕಾಗಿದೆ. ಬರಲಿ ನೋಡೋಣ. ನಮಸ್ಕಾರ. ತುಂಬಾ ಮಂದಿ ಇದ್ದೀನಿ. ಪರಿಸ್ಥಿತಿ ಯಾಕೆ ಗೊತ್ತಾಯ್ತು? ಮದುವೆ ನನಗೆ ಎಲ್ಲಾ ಸಿದ್ಧತೆ ಆಗಿದೆ. ಕಣಿತಾಪುರಕ್ಕೆ ನಾವು ಹೋಗಬೇಕು. ನಾವು ಮಾತ್ರ ಹೋಗುದಲ್ಲ, ಪುರೋಹಿತರ ಅಗತ್ಯ ಉಂಟ. ಹೇಳಿ ಕಳುಹಿಸಿದ್ದೇನೆ, ಬಂದವರು ಹೇಳ್ತದ. ಪುರೋಹಿತರು ಬರಲಿಲ್ಲ ಅಲ್ಲ, ಎಲ್ಲಿಗೆ ಸಾಯುದು ಮಾರಾಯ? ನನಗೆ ಒಂದು ಗಳಿಗೆ ಪುರುಷತ್ತು ಉಂಟಾಗಮ್ಮ, ನಿಮಗೆ ಗೊತ್ತು. ಈಗ ಬಂದಿದ್ದು ಒಂದು ಗಳಿಗೆ ನೀವು ಸ್ವಾಮಿ ಹೊಂದಿಸಿಕೊಂಡಿದ್ದೇನೆ. ಒಳ್ಳೇದಾಗ್ಲಿ. ಯಾರಿಗೆ ಬೈಯೋದು? ಯಾರ್ಯಾರಿಗೆ ಬೈದ್ರೆ ನಮ್ಮ ಬೆನ್ನು ಹುಡಿ ಮಾಡುದಿಲ್ಲ. ಮತ್ತೆ ನನ್ನ ಕರ್ಮಕ್ಕೆ ನಾನು ಬೈತಾ ಬರುದು ಕರ್ಮ. ನಿಮಗೆ ನೀವೇ ಬೈಯುವುದು? ಮತ್ತೇನು ಕಾರಣ ಬೇಕಂದ್ರೆ? ಕಾರಣ ಉಂಟು. ಊರಿಗೆ ನಾನೊಬ್ಬ ಪುರೋಹಿತ. ಹೌದು. ಪ್ರತಿಗಳಿಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆ ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಿದ್ರೆ ಮತ್ತೆ ಒಂದು ಸ್ನಾನ ಆದ್ರೂ ಮಾಡಬೇಡ. ಹಾಗೆ ಮನೆಗೆ ಬಂದು ಕೊಡಪನ ಹಿಡ್ಕೊಂಡು ಬಾವಿ ಕಟ್ಟೆಗೆ ಹೋಗಿ ಕಟ್ಟೆಯ ಮೇಲೆ ಕೊಡಪನ ಇಟ್ಟು ಬಟ್ಟೆ ಬಿಚ್ಚಿದ್ದೇನೆ ಅಷ್ಟೇ. ಏನಾಯ್ತು? ಒಂದು ಕಾಗೆ ಬಂದು ಕೊಡಪನವನ್ನು ದೂಡಿ ಹಾಕಿ ಬಾವಿಯಾಳಗೆ. ಹೌದಪ್ಪ. ಅಂದ್ರೆ ಸ್ನಾನ ಮಾಡ್ಲಿಲ್ವೇ? ಬ್ರಾಹ್ಮಣರು ಸ್ನಾನ ಮಾಡದೆ ಆಗ್ತದ? ಆಗೋದಿಲ್ಲ. ಹೇಳುವನು ಒಂದು ಉಪಾಯ ಮಾಡಿ. ಏನದು? ನನ್ನ ಹೆಂಡತಿಯನ್ನು ಕರೆದೆ. ನೋಡ್ರಿ, ಹಗ್ಗದ ತುದಿಯಲ್ಲಿ ಗಟ್ಟಿ ಹಿಡ್ಕೊ. ಒಂದು ತುದಿಯಲ್ಲಿ ನಾನು ಹಿಡ್ಕೊಂಡು ಬಾವಿಗೆ ಇಳಿತೇನೆ, ಕೊಡಪನ ತೆಗೆಯೋಣ ಅಂತ ಇಬ್ಬರು ಸೇರಿ ಶುರು ಮಾಡಿದ್ದೇವೆ. ಪ್ರಾರಂಭ ಆಯ್ತು. ಆಮೇಲೆ ನಿಮ್ಮ ಜನ ಬಂದ. ಪುರೋಹಿತರ ಹೆಂಡತಿ ಅಲ್ಲ, ಕಂಡ ಕೂಡಲೇ ಗೌರವದಿಂದ ನಮಸ್ಕಾರ ಅಂತ ಹೇಳಿದ. ಒಳ್ಳೇದು. ಇವಳಿಗೆ ಹಾಗೆಲ್ಲ ನಮಸ್ಕಾರ ಸಿಕ್ಕುವುದು ಇಲ್ಲ. ಅಪರೂಪಕ್ಕೆ ಸಿಕ್ಕಿದ್ದನ್ನು ಬಿಡುವುದು ಯಾಕೆ ಅಂತ ಹೇಳಿದಳು. ಮಾರಾಯರೇ, ಹಗ್ಗ ಬಿಟ್ಟು ನಮಸ್ಕಾರ ಅಂತ ಹೇಳಿದಳು. ನಾನು ಗೋಳು ಬಿದ್ದದ್ದು. ಮತ್ತೆ ಸ್ವಾಮಿ ಎದ್ದು ಬಂದದ್ದು ಹೇಗೆ? ಅಮ್ಮನ ದಯೆ, ಅಮ್ಮನ ದಯೆಯಿಂದ ಬಂದು ಬಿಟ್ಟೆ. ಏನೇ ಇರಲಿ, ಮೇಲೆ ಬಂದಿದ್ದೀರಲ್ಲ. ಹೌದೌದು. ಇದು ನೀವು ಹೇಳಿ ಕಳಿಸಿದ್ದು ಯಾಕೆ ಗೊತ್ತಾಗಲಿಲ್ಲ? ಮದುವೆ ನೋಡಿ ಮಾಸಿಂಗ ಹಾಕಿದ್ದದು. ಹೌದಾ? ನಿಮಗೆಲ್ಲ ಈ ಹುಡುಗ ಹುಡುಗಿಯರಿಗೊಂದು ರೋಗವೇ ಆಗಿ ಹೋಯ್ತಲ್ಲ. ಏನದು? ಊರಿಂದ ಊರಿಗೆ ಹೋಗ್ತೀರಿ, ಅಲ್ಲಿ ಒಬ್ಬರನ್ನೊಬ್ಬರು ನೋಡ್ತೀರಿ, ನಗಾಡ್ತೀರಿ, ಕುಚ್ಚು 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 ಮಾತಾಡ್ತೀರಿ, ಮದುವೆ ಆಗಿ ಬಿಡ್ತೀರಿ. ನಿಮಗೆ ಗುರು ಹಿರಿಯರು ಶಾಸ್ತ್ರ ಕ್ರಮ ಯಾವುದು ಬೇಡಲ್ಲ. ಹೋಗಿಬಿಡ್ತೇನೆ. ನಾವೆಲ್ಲ ಯಾಕೆ
ಯಾಕೆ ಇಲ್ಲಿ ಸುಮ್ಮನೆ ಇದು ಯಾವಾಗ್ಲೂ ಇರ್ತದ ಇವತ್ತು ಮಾತ್ರ ನನ್ನ ಅಜ್ಜ ಮೈ ಮೇಲೆ ಬರೋದ ನನಗೆ ಪ್ರೇತ ಅಲ್ಲ ಮತ್ತೆ ಓಡಿದ್ಯಾಕೆ ಓಡದೆ ಮತ್ತೆ ಖುಷಿ ಆಯ್ತು ನನಗೆ ಸಿಟ್ಟು ನನ್ನ ಶಿಷ್ಯ ನೀವು ಯಾಕೆ ಹೀಗೆ ಮಾಡಿದ್ರೆ ಎಲ್ಲ ಮುಗಿಲಿಲ್ಲ ಊಟಕ್ಕೆಲ್ಲ ನನ್ನನ್ನು ಕರೆಸಿದ್ದು ಓ ಅದಕ್ಕೆ ಬಿಸಿ ಆದ ಮತ್ತೆಂತದು ಸ್ವಾಮಿ ನಿಮ್ಮ ಶಿಷ್ಯ ಹೌದಲ್ವ ಹೌದು ತಪ್ಪುವುದಕ್ಕಿಲ್ಲ ಯಾಕೆ ಮತ್ತೆ ತಪ್ಪಿದ್ದೀರಿ ಈಗ ಮದುವೆ ಆಗಲಿಲ್ಲ ಆಗಿಲ್ವಾ ಸಿದ್ಧತೆ ಮಾತ್ರ ಗುಟ್ಟಿ ಬದಾನೆ ಯಾವ ಬದನೆ ಕೇಳ್ಬಿಡಿ ಅದೊಂದು ಹಾ. ನೀವು ಹೇಳಿದಾಗ ಹಾಗಾದ್ರೆ ಮದುವೆ ಆಗಲಿಲ್ಲ ಇದು ಯಾವ ಹುಡುಗನಿಗೆ ಹಾಗಾದ್ರೆ ಮದುವೆ ಜೋಡಿತಾಪುರ ಗೊತ್ತು ಇದ್ದೇವೆ ಅಯ್ಯೋ ಕರ್ಮ ಈ ಮುದುಕಿಗೆ ಏನು ಹಾರೆ ಉಚ್ಚಿಡಿತಪ್ಪ ಏನು? ಏನಾದಿತ್ತು ಅವಸರ ಉಂಟು ಅವರು ಒಪ್ಪಿದ್ರ ಏನು ಮುದುಕಿಯನ್ನು ಮದುವೆ ಆಗೋದಕ್ಕೆ ಹೊರಟೆ ನಿಂತದ್ದು ಅದೇ ಹುಡುಗಿ ಅವರಂತ ನೀವೇ ಹೇಳಿದ್ದಾರೆ ವಾಕ್ಯ ಮುಗಿಲಿಲ್ಲ ಇನ್ನು ಇದ್ದೇವೆ ಮಗಳು ಮಾಲಿನಿ ಶಾಂತಂ ಪಾಪಂ ಶಾಂತಂ ಕರ್ಮ ನಾನು ಅವ್ರ ಅಂತ ಗ್ರಹಿಸಿಬಿಟ್ಟು ಓಹೋ ಹಾಗಾದ್ರೆ ಎರಡು ಮಾತಿಲ್ಲ ಇಲ್ಲ. ಒಳ್ಳೆ ಮನೆತನವು ತಿಥಿಯಮ್ಮನ ಮಗಳು ಅಂತಂದ್ರೆ ಚಂದವೇ ಅಲ್ಲವಾ? ಕಾರ್ಯಕ್ರಮ ಇಲ್ಲಿ ಜೋಡಿತಾಪುರ ಅಲ್ಲಿಗೆ ಹೋಗಬೇಡ ಹೋಗಬೇಕು. ಡಬ್ಬನ ಎಳ್ಳುಂಟು ಡಬ್ಬನ ಎಳ್ಳುಂಟು ಎಂತದು ದಪ್ಪಣ ಹೋಗುವ ಜನರಿಗೆ ಎಂತ ಹೇಳೋದಯ್ಯ ಮತ್ತೆ ಅದು ದಿಪ್ಪಣ. ಅದುವೇ ನಾನು ಹೇಳಿದ್ದು ಎಳ್ಳುಂಟು ಇಲ್ಲ ನೋಡಿ ಇಷ್ಟು ಉದ್ದದ್ದು 9 ಜನ ದಿನಕ್ಕೆ ಸಾಕು ಅಲ್ವಾ ಹೌದು. ಮತ್ತೆ ಹೋಗೋಣ. ಇಲ್ಲಪ್ಪ ನಿಮ್ಮನ್ನು ಕಟ್ಟಿಕೊಂಡ್ರೆ ಭಾರಿ ಕಷ್ಟ ಏನು ಬಡಿಯೋದನ್ನು ಕೇಳಿದ್ರೆ ಆಗುದಿಲ್ಲ ನಿಮ್ಗೆ ದಿನದಲ್ಲಿ ಕಾಲು ನಿಲ್ಲುವುದಿಲ್ಲ ಅವಸರ ಇಲ್ಲಿಗಾದ್ರೂ ಸಮಯಕ್ಕೆ ಸರಿಯಾಗಿದ್ದ ಬಂದಾಯ್ತಲ್ಲ ನೋಡಿ ಶೋಣಿತಪುರದ ಅರಮನೆಯ ಮತ್ತೆ ಮಹಡಿ ಎಷ್ಟು ಮರ ಅದಕ್ಕೆ ಎತ್ತರ ಉಂಟು. ಹೌದು ಅಲ್ಲಿಂದಲೇ ಇಳಿಸಿದ್ದಾರೆ ಕೊಳಿಗೆ ಮತ್ತೆ? ಏರುವುದು ಹಾ, ಏನೆಲ್ಲ ಅದು ಅಲಂಕಾರ. ಮದುವೆ ಅಲ್ವೇ? ಹೌದು ಹೇಳಿದಾಗ ಎಷ್ಟು ಬೊಂಬೈ ಜೀರಿಗೆ ಒಂದು ಉರಿಯುವುದರಲ್ಲಿ ಕಣ್ಣು ಬಿಡ್ಲಿಕ್ಕೆ ಸಾಧ್ಯ ಉಂಟು ಜೀರಿಗೆಲ್ಲ ಕೊತ್ತಂಬರಿ ಆ ದೀಪಕ್ಕೆ ಏನು ಹೆಸರು? ಬೊಂಬಾಲ ದೇವಿಗೆ ಅದಲ್ವಾ? ಹಾ, ಹೋಯ್ ಹಾ, ತಕ್ಕ ಮಟ್ಟಿಗೆ ಜನರು ಸೇರಿದ್ದಾರೆ ಸಾಕಲ್ವಾ ಬೆಳಗಿನವರೆಗೆ ಇವರು ಇದ್ರೆ ಸಾಕು ಹೇಳಿದ ಹಾಗೆ ಅಲ್ಲ ಸೇರಿದವರೆಲ್ಲ ಅವರಷ್ಟಕ್ಕೆ ಏನೋ ಗುಸುಗುಸು ಮಾಡ್ತಾರೆ ಹಾ, ಅಲ್ಪ ಒಬ್ರು ಬಂದ್ರು ನಮ್ಮನ್ನು ಮಾತಾಡಿಸ್ಲಿಕ್ಕೆ ಅಂತ ಗ್ರಹಿಸಿದ್ರು ಅವರು ಆ ಕಡೆಗೆ ಹೊರಟು ಎಂತ ಅವಸ್ಥೆ ಇದು ನಮ್ಮನ್ನು ಕರೆದು ಮಾತಾಡುವ ಗತಿ ಉಂಟಾ ಇಲ್ಲಿ ಉಂಟಾ ಏನು ಸ್ವರ ಏನಾದದ್ದು ಏನು ಅದು ಮನೆಗೆ ತಿಳ್ಬೇಕಲ್ಲ ಹಾಗೆ ಹಾಗೆ ರಾತ್ರಿ ಹಬ್ಬ ನಿನ್ನೆ. ಹಾಗೆ ಮನೆಗೆ ಹೋದ್ರೆ ಬುರುಸು ಆಯ್ತು ಇಲ್ಲಿ ಬಂದವರು ತಿನ್ನುವುದಕ್ಕೆ ಕೊಟ್ಟು ಹೀಗಾದದ್ದಲ್ಲ ಏಯ್! ಹಾಗೆ. ಅದು ಹೇಳಲಿಕ್ಕೆ ಆಗುದಿಲ್ಲ ಅದೊಂದಿತ್ತ ತಂಪು ತಂಪು ಸಿಕ್ಕಿತು ಅದಕ್ಕೆ 2 3 ತಿಂದಿದ್ದೀರ ಇಲ್ಲ ಒಂದೇ ಸಾಕು ಬೇಡ ದೊಡ್ಡ ವಿಷಯವಲ್ಲ ಅವರಿಗೂ ಹಾಗಾಗಿದೆ ಬೇಕಾದಷ್ಟನ್ನು ಕೊಟ್ಟಿದ್ದಾರೆ ಅವರು ತಿನ್ನುವುದು ಕೊಡುವುದು ಇದರಲ್ಲಿ ತಲ್ಲೀನರಾಗಿದ್ದಾರೆ ಬಿಡಿ ವಿಷಯ ಅಲ್ಲ ಮತ್ತೆ? ನಿಮಗೊಂದು ಮದುವೆ ಹುಚ್ಚು ಹಿಡಿದಾಗ ಒಂದು ಓಲೆ ಬಂತಂದ ಓದಿ ನಂಬಿದ್ದೀರಿ ನಮ್ಮನ್ನೆಲ್ಲ ಕಟ್ಟಿಕೊಂಡು ಇಲ್ಲಿಗೆ ಬಂದು ಬಿಟ್ರಿ ಅದಕ್ಕೆ? ಇಲ್ಲಿ ಮದುವೆ ಇಲ್ಲ ಮಣ್ಣಂಗಟ್ಟೆ ಇಲ್ಲ ಇವರೆಲ್ಲ ಸೇರಿಕೊಂಡು ನಿಮಗೆ ಅವಮಾನ ಮಾಡ್ಲಿಕ್ಕೆ ಬೇಕಾಗಿ ಮೋಸ ಮಾಡಿದ್ದು ವಂಚನೆ ಮೋಸ ವಂಚನೆ ಇದು ವಂಚನೆ ನಾವೇನಿಲ್ಲಿಗೆ ಕಚ್ಚಿಬಿಲ್ಲದೆ ಬಂದವ ಎಷ್ಟು ಜನ ವಹಿಸಿಕೊಂಡದ್ದು ಬಂದದಂತ ಊಹಿಸಿಕೊಂಡೆ ಸತ್ಯವೇ? ಸತ್ಯವಾಗಿ ಹೋಯಿತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕುಳಿತುಕೊಂಡು ಸತ್ಕರಿಸುವುದಕ್ಕೆ ಬರುತ್ತಾರೆ ಈಗ. ಅಂದ್ರೆ ತಮ್ಮ ಪರಿಚಯ ಇಲ್ಲ. ವಿದ್ಯುನ್ಮಾಲಿ ಓ ವಿದ್ಯುನ್ಮಾಲಿ ಅಂದ್ರೆ ನೀವೆಯಾ ಸರಿ. ಈ ಶೋಣಿತ ಅಪುರದ ಬಾವಿಯಳಿಯ ಇವತ್ತಿನ ಮದುಮಗ ಹೌದಾ? ಎತ್ತರದ ಪೀಠ ಇದೆ ಕುಳಿತು ಹಾಗೆ. ವಿದ್ಯುನ್ಮಾಲಿ ಓ. ಧಾರೆ ಇರುವುದಕ್ಕೆ ಒಬ್ಬರು ಪುರೋಹಿತರು ಎಂಬುದು ಬೇಕು ಹೌದು. ನನ್ನವರು ತಪಸ್ಸಿಗಾಗಿ ತೆರಳಿದ್ದಾರೆ ಆಹಾ. ಯಾವಾಗ ಬರುತ್ತಾರೆ ಎಂದು ಹೇಳದಕ್ಕಂತೂ ಸಾಧ್ಯವೇ ಇಲ್ಲ ಓಹೋ. ಹಾಗೆಂದು ಹುಡುಕಿಕೊಂಡು ಹೋಗುವುದಕ್ಕೆ ನನಗೆ ಬಿಡುವಿಲ್ಲ ಬೇಡ ಬಿಡಿ ಬರುವಾಗ ಧಾರೆ ಇರುವುದಕ್ಕೆ ಒಬ್ಬರು ಪುರೋಹಿತರನ್ನು ಕರೆದುಕೊಂಡು ಬಂದಿ ನಾವು ಬರುವಾಗ ಕರ್ಕೊಂಡು ಬಂದಿದ್ದೇವೆ ಹೌದಾ? ಒಬ್ಬರಿದ್ದಾರೆ ನಿಮ್ಮ ಕುಲ ಪುರೋಹಿತರ ನಿಜ ಎಲ್ಲಿದ್ದಾರೆ ಓ ಮುಂದೆ ಇದ್ದಾರೆ ಅವರೆಯಾ? ಸಂಶಯವೋ ಕೇಳಿದ್ದು ಅಲ್ಲ ಅವರೇ ಮಾತಾಡಿಸ್ಬೋದಲ್ಲ ಓ ಧಾರಾಳವಾಗಿ ಸ್ವಲ್ಪ ಜಾಗ್ರತೆ ಅಲ್ಲ ನಮ್ಮ ಕೆಲಸ ಆಗ್ಬೇಕಲ್ಲ ಸ್ವಾಮಿ ಓ ವಂದಿಸ್ಕೊಂಡಿದ್ದೇನೆ ಹೇಳಿಯಮ್ಮ ಒಳ್ಳೇದಾಗ್ಲಿ ನೀವು ಪುರೋಹಿತರ ಅಲ್ಲ ಕರಡಿಯ ಮಗ ನನ್ನನ್ನೊಂದು ಕಂಡ ಕೂಡಲೇ ಪ್ರತಿಯೊಬ್ಬರು ಕೇಳುದು ಇವರು ಪುರೋಹಿತರ ಅಂತ ಯಾಕೆ ಪರಿಚಯ ಸಿಕ್ಕುದಿಲ್ಲ ಒಂದು ಈ ಮುರುಕು ಕಚ್ಚೆ ಕುರ್ಚಿಲು ಕಟ್ಟ ದೇಹಕ್ಕಿಂತ ದೊಡ್ಡ ಮುಂಡಾಸು ನನ್ನ ಕರ್ಮ ಏನು ಸಾಯೋದು ಇದಕ್ಕೆಲ್ಲ ಸ್ವಾಮಿ ಬೇಸರ ಮಾಡಬೇಡಿ ಬೇಸರ ಇಲ್ಲಮ್ಮ ನಾವೆಲ್ಲ ಮನೆಯಿಂದ ಬರುವಾಗ ಬೇಸರದ ನರವನ್ನು ಕಿತ್ತು ಅಲ್ಲಿ ಇಟ್ಟು ಬರುದು ಇನ್ನು ಹೋಗಿ ಸಿಕ್ಕಿಸುದು ಹತ್ತರಂತೆ ಕಳೆದ ನನ್ನ ಸ್ವಾಮಿ ಓ, ಮುಂಡಾಸೊಂದು ಬೇಕು ಕಡ್ಡಾಯ ಅದಕ್ಕೆ ಇಲ್ಲ ಇದು ನಾನು ಕಟ್ಟುತ್ತಿದ್ದೇನೆ ಹುಚ್ಚ ನನಗೆ. ಅಷ್ಟವರಿಗೆ ಉಳಿದಿತ್ತ ನನ್ನ ಮನೆ ಎತ್ತರ ಏನು ಕೊಚ್ಚಿಕೊಂಡು ಹೋಗ್ತಾನೆ ನೆರೆಗೆ ಹೌದು
ಸ್ವಾಮಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಬೇಕಲ್ಲ? ಮಾವಿನಕಾಯಿಯ ಗೊರಟನಷ್ಟಕ್ಕುಂಟು, ಚಪ್ಪರೆಯಲ್ಲಿ ಮದುವೆ ಮಂಟಪದಲ್ಲಿ ಅಡುಗೆಯಲ್ಲಿ ನಿಮ್ಮ ಸನ್ಮುಖದಲ್ಲಿ. ಆಗ ಮಾನವನ ಪುರೋಹಿತರ ಅದಕ್ಕೆಂತಲೇ ಇರೋದಲ್ಲ. ಏನ್ ಹೇಳ್ಬೇಕಂತ ಹೇಳಿದ್ರೆ ಸಾಕು, ಎಲ್ಲ ಸಿದ್ಧ ಮಾಡಿ. ಇಲ್ಲಮ್ಮ, ಎಲ್ಲರ ಹಾಗೆ ಒಂದಿಷ್ಟು ಉದ್ದ ಇಲ್ಲ ಎಂತದ್ದು? ಪಟ್ಟಿ. ಕೆಲವರೆಲ್ಲ ಪರ್ದೆ ಕೊಡುದು, ಯಾಕೆ ಗಂಟು ಕಟ್ಟಿಕೊಂಡು ಮನೆಗೆ ಕೊಂಡು ಹೋಗ್ಲಿಕ್ಕೆ. ಹೌದಾ? ಶಾಸ್ತ್ರ ಮಣ್ಣು ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ದಿತ್ತದಲ್ಲಿ ಸುಧಾರಣೆ ಆಗ್ತದೆ, ಶಾಸ್ತ್ರ ವಿಧಿ ಇಷ್ಟು ಬಿಡ್ಲಿಕ್ಕಿಲ್ಲ. ಪರಂಪರೆ ಮುರಿಬಾರದು. ದಿನಕ್ಕೆ ಬಿಡ್ತಲೇ ಬಂದ್ರೆ ನಮ್ಮದು ನಾಟಕವ. ಏನುಂಟು ಕೇಳಿ. ಇದು ಈಗ ಮದುವೆ ಅಂತ ಹೇಳಿ ನಮ್ಮನ್ನು ಕಟ್ಟಿಕೊಂಡು ಬಂದು ಬಿಟ್ರ ಹುಡುಗಿ ನೋಡಿದ್ದೀರಾ? ಹುಡುಗಿ ನೋಡ್ಲಿಲ್ಲ. ಹಾಗಾದ್ರೆ ನೋಡೋದಾಗ್ತೀರಾ? ಏನಾಗ್ತದೆ? ನೋಡೋದಾಗಿ ಮತ್ತೆ ನನ್ನನ್ನು ದೂರಬೇಡಿ. ಯಾಕೆ? ಅದು ಮತ್ತೆ ಹಿಂದಿನಿಂದ ಬರುವಾಗ ನೋಡಿ ಹೀಗೆ ಬಂದ್ರು ಬಂತು. ಹೇಗೆ? ನನಗೆ ಅರ್ಥವೇ ಆಗ್ಲಿಲ್ಲ. ಮೂವತ್ತು ಕಾಲಿನದ್ದಿದ್ರೆ ಕೆಲವರು ನೋಡ್ಲಿಕ್ಕೆ ಬಂದವರು ತಿರುಗಿ ಒಪ್ಪದೆ ಹೋಗಿ ಬಿಡ್ತಾರೆ. ಮತ್ತೆ ಹೆತ್ತವರನ್ನು ಉಪಾಯ ಮಾಡ್ತಾರೆ. ಏನದು? ತಂಗಿಯನ್ನು ತೋರಿಸ್ತಾರೆ, ಮೂವತ್ತು ಕಾಲಿನ ಅಕ್ಕನನ್ನು ಕಟ್ಟಿ ಬಿಡ್ತಾರೆ. ಹೇಗೋ ಆಗ್ತದ? ಎಷ್ಟು ಕಡೆ ಆಗ್ತದೆ ಸ್ವಾಮಿ, ಇದು ಸ್ವಂತ ಅನುಭವ. ಅವಳದ್ದು ಎಲ್ಲ ಸರಿ ಉಂಟು. ಹೌದಾ? ಈಗ ನೋಡ್ಬೇಕಾ ನಿಮಗೆ? ನೋಡುವ ನೋಡುವ, ವ್ಯವಸ್ಥೆ ಮಾಡ್ತೀನಿ. ಅಮ್ಮ, ನಮ್ಮ ರಾಯರು ಹುಡುಗಿ ನೋಡ್ಲಿಲ್ಲ ಅಂತ ಹೇಳಿ. ಅಯ್ಯೋ, ಕಾಣುವುದಕ್ಕೆ ಸ್ವಾಮಿ ಸಾಧ್ಯ. ಹೌದು. ಅವಳು ಪಾತಾಳ ಆಯ್ತು, ನಮ್ದು ಬೋದು. ಈಗ ನೋಡ್ಬೇಕು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಆಗಿದೆಯಾ? ನೋಡಿ, ಕೇಳಿ ನೋಡಿ. ಯಾರನೇ ಮದುಮಗಳನ್ನು ಶಂಕರಿದ್ದು ಕರೆದುಕೊಂಡು ಬನ್ನಿ. ಬರ್ಲಿ ಬರ್ಲಿ ಹುಡುಗಿ ಬರ್ಲಿ ಬರ್ಲಿ. ಈಗ ಶೃಂಗಾರ ಆದ್ರೆ ಬರ್ಲಿ. ಹುಡುಗಿ ಬಂದಿದ್ದಾಳೆ ಎಂದು ಮಾತು ಹೇಳಿ. ಮಗಳು ಶೃಂಗಾರಾಗಿ ಮಂಟಪಕ್ಕೆ ಬಂದಳು. ಹೌದಾ? ಚೆನ್ನಾಗಿ ನೋಡಿ, ಮನಸ್ಸಿದ್ರೆ ಮಾತ್ರ ಒಪ್ಪಿ, ಇಲ್ಲದಿದ್ರೆ ಭಾಷೆಗೆ ಒಂದು ಹೌದಾ? ಅದನ್ನು ಕಳಚಿ ಬಿಸಾರಿ ನಾವು ಹೋಗಿ ಬಿಡೋಣ. ಅಯ್ಯೋ, ಮದುವೆ ನಮಗೇನು ಮೂರು ಉರುಟಾಗ್ಯದ? ನಾಳೆ ಇವಳಲ್ಲದಿದ್ರೆ ಇವಳ ತಾಯಿ ಇನ್ನೊಬ್ಬಳು ಅಜ್ಜಿ ಆದಿತ್ತು. ಹಾಕೊಳ್ಳಿ, ತಾಯಿ ಅಜ್ಜಿ ನನಗ ರೂಪದಲ್ಲಿ ಇವಳಿಂದ ತಾಯಿ ಸಮಾನಗಳನ್ನಾಗಬಹುದು ಅಂತ. ಓ, ಹಾಗೆ ಹಾಗೆ. ಆಯ್ತು, ನೋಡುವ. ಈಗ ಇವಳನ್ನು ನೋಡಿ ಆದಿ. ಒಪ್ಪಿದ್ರೆ ಆಗೋಣ. ಮತ್ತೆ ಎಲ್ಲೆಲ್ಲಿಗೆ ಹುಡುಕೊಂಡು ಹೋಗುದು? ಎಲ್ಲೆಲ್ಲಿಗೆ ಹುಡುಕೊಂಡು ಹೋಗುದಕ್ಕೆ ಅದಷ್ಟೇ, ಒಮ್ಮೆ ನೋಡುವುದು. ನೋಡುದು. ಸ್ವಾಮಿ, ಇಲ್ಲಿ ಬನ್ನಿ. ತಲೆ ಉಂಟು ನಿಮಗೆ? ಮತ್ತೆ ಈ ಮುಂದೆ ಸುನೀಲ್ ಕಥೆ ಇಲ್ಲ. ಅದಲ್ಲ, ಅದೇ. ಒಳಗುಂಟ ಅಂತ ಕೇಳಿದ್ದು. ಇಷ್ಟು ಎಂತದು? ಸೆಗಣಿ ಅಲ್ಲ, ಮತ್ತೆ ಮೆದುಳು ಬುದ್ಧಿ ಉಂಟ. ಮತ್ತೆ ಉಪಯೋಗ ಇಲ್ಲ, ಕಾರಣ ಉಂಟು. ಹುಡುಗಿಯನ್ನು ಚಂದ ಇದ್ದಾಳೋ ಇನ್ನು ಹೌದು ಹೇಳಬೇಕಿದ್ರೆ ಬೇಕಿದ್ರೆ ಮುಖ ನೋಡ್ಬೇಕಾ ಬೇಡ? ಓ, ಮುಖ ನೋಡೋದೇ ಸುಖ ಇಲ್ಲ. ಇದು ಮುಖ ಕಾಣೋದಿಲ್ಲ. ಇಲ್ಲ. ಅಮ್ಮ, ಹುಡುಗಿಯ ಮುಖ ಕಾಣೋದಿಲ್ಲ ಅಂತ ಸ್ವಲ್ಪ ಈ ಕಡೆ ತಿರುಗಿದ್ರೆ ಒಳ್ಳೆ. ತಿರುಗಿಸು ಮಗ. ಹಾ, ನೋಡಿದ ಸ್ವಾಮಿ, ಹೌದಾ? ನನಗಾದೀತು. ಮುಂದುವರಿ. ಸರಿ ಅಮ್ಮ, ಹಾಗೆ ನಮ್ಮ ರಾಯರು. ನಿಮ್ಮ ಊರಿನ ಗಂಡು ಅಂದ್ರೆ ಗಂಡುಪ್ಪ ಅವರು. ಗಂಡಲ್ಲ ಅದು, ಮತ್ತೆ ದೊಡ್ಡ ಗುಂಡು ಕಲ್ಲು ಗುಂಡೆ. ಮತ್ತೆ ಸ್ವಾಮಿ, ನಿಮ್ಮ ಶಿಷ್ಯರಾರು ಹೌದು. ಗುಂಡು ಅಂತ ಹೇಗೆ ತೋರಿಸ್ತೀರಿ? ಹಾಗಲ್ಲ, ಮತ್ತೆ ಈ ಅರಸರನ್ನು ಯಜಮಾನರನ್ನೆಲ್ಲ ಹೇಗೆ ತೋರಿಸುದು? ಕೊಂಡು ಹಾಗೆ ಆಯ್ತು. ನನ್ನ ಮಗನಿಗೆ ಯೋಗ್ಯವರ ತುಂಬಾ ಸಂತೋಷ. ಬಂತಲ್ಲ ಏನು? ಮುಹೂರ್ತ. ಉಪಹಾರ, ಉಪಹಾರ, ಉಪಹಾರ. ಎಂತದು ಉಪಹಾರ? ಹೂವಿನ ಹಾರಗಳ ಹೆಸರು. ಹೌದಾ? ಗಂಡು ಹೊರಗೆ, ಹೆಣ್ಣು ಒಳಗೆ, ಗಂಡು ಹೊರಗೆ. ಗಂಡು ಹೊರಗೆ, ಹೆಣ್ಣು ಒಳಗೆ. ಅಂತರ್ಪಣೆ ಹೊರಗೆ ಗಂಡು, ಒಳಗೆ ಹೆಣ್ಣು. ಕ್ರಮವ? ಆಯ್ತು. ನೀನು ಇದನ್ನು ಹಿಡಿ ಮಗ. ಅದು ಕೊರಳಿಗೆ ಹಾಕ್ಲಿಕ್ಕೆ ಮಾಲೆ. ಅಯ್ಯೋ, ನನ್ನನ್ನು ಮದುವೆಯಾಗಿ ಏನು ಸರ್? ಕೊರಳಿಗೆ ಅಂತ ನೀವೇ ಹೇಳಿದ್ದು. ಹುಡುಗಿಯ ಕೊರಳಿಗೆ. ಹೌದಾ? ಹುಡುಗಿ ಮೊದಲು ಹಾಕು. ಹುಡುಗಿ ಹಾಕ್ಬೇಕಿದ್ರೆ ಹುಡುಗ ತಲೆ ತಗ್ಗಿಸ್ಬೇಕಾಗ್ತದೆ. ತಗ್ಗಿಸುವುದು? ಹೌದು. ಆಗುದಿಲ್ಲ. ಯಾಕೆ? ಜೀವನದಲ್ಲಿ ಎಷ್ಟರವರೆಗೆ ತಲೆ ತಗ್ಗಿಸಿ ಬದುಕಿದವನೇ ನಾನಲ್ಲ. ಇನ್ನು ಮುಂದೆ ತಗ್ಗಿಸುವುದೇ ಇಲ್ಲ. ನೀವುಂತಲ್ಲ, ಈ ಮೀಸೆ ಹೊತ್ತ ಪ್ರತಿಯೊಬ್ಬರಿಗೂ ಒಂದು ಕೋಡು ಇರ್ತದೆ. ಏನು? ನಾವು ಯಾವತ್ತೂ ಯಾರಿಗೂ ತಕ್ಕುವವರಲ್ಲ, ಬಗ್ಗುವವರಲ್ಲ. ಮೀಸೆ ಹೊತ್ತ ಗಂಡಸರಿಗೆ ಮರ್ಯಾದೆ ಮರ್ಯಾದೆ ಬೇಕದು. ಇವರ ಮರ್ಯಾದೆಗೆ ಬಿಸಿ ಬೂದಿ ಹಾಕಿ. ಏನು ಗಂಡಸಲ್ವ? ನಾನು ಗಂಡಸೆ, ಆದ್ರೆ ಹಿರಿಯರು ಬಿಟ್ಟಿದ್ದಾರಾ? ಏನು? ಏನು ಹೇಳಿದ್ದಾರೆ? ಎಷ್ಟೇ ಗಟ್ಟಿಗ ಗಂಡಸಾಗಲಿ ಒಂದು ಸಲ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಲೇಬೇಕು. ತಗ್ಗಿಸಿದ್ರೆ ಒಂದು ಸಲ ತಲೆ ತಗ್ಗಿಸಿದ್ರೆ ಸಾಕು, ಮತ್ತೆ ಸಾಯುವವರೆಗೆ ತಲೆ ಎತ್ತಲಿಕ್ಕಿಲ್ಲವ. ಹೀಗಾಗ್ತದ? ಹಿರಿಯರು ಮಾಡಿ ಹಾಕಿದ್ದು ಅರ್ಥ ಉಂಟದಕ್ಕೆ. ಬಾಗಿದವರು ಬಾಳಿಯಾರು, ಬೀಗಿದವರು ಬಿದ್ದಾರು. ಓ, ಅದಕ್ಕೆ ಬೇಕಾಗಿ ಮಾಡಿದ್ದಾರೆ. ಸ್ವಾಮಿ, ನಮಗೆ ನಮ್ಮ ಕ್ರಮವನ್ನು ಬದಲಾಯಿಸುವುದಕ್ಕಾಗುವುದಿಲ್ಲ. ನಿಮ್ಮ ಶಿಷ್ಯ ಅಲ್ವಾ? ಹೌದಪ್ಪ. ಪರ್ಯಾಯ ವ್ಯವಸ್ಥೆ ಹೇಳಿ. ಮರ್ಯಾದೆ ಕೊರತೆ ಆಗ್ತದೆ ಅಂತ ಆದ್ರೆ ನೀವು ತಲೆ ತಗ್ಗಿಸುವುದು ಬೇಡ. ನೀವು ಸ್ವಲ್ಪ ಅಲ್ಲಿಗೆ ಜಗ್ಗಿ ಮಾತ್ರ. ತಗ್ಗುವುದು ಬೇರೆ, ಜಗ್ಗುವುದು ಬೇರೆ. ಮಾಲೆಗೆ ಅಂತ ಭಾವಿಸಿ ತಗ್ಗಲೇಬೇಕಾಗ್ತದೆ, ಇಲ್ಲದ್ರೆ ಮದುವೆ ಆಗ್ತದಾ? ಓ, ಹೌದಲ್ವಾ? ನೀನು ಮೊದಲು ಹಾಕುವಾಗ ಆಮೇಲೆ ಅವರು ಹಾಕ್ತಾರೆ. ಹೌದು. ಹೋಗಿ ಎಂತದ ಬುಕ್ಕಿ? ಬಕ್ಕಿಯಿಂದ ಈಗ ಆರಂಭಿಸಿ ನೋಡೋಣ.
ಬೃಹಸ್ಪತಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ದೈವಬಲಂ ವಿದ್ಯಾಬಲಂ ತದೇವ ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಕುಲ್ಲಡಿ ತಂದು ಜರ್ಮನಿ ಮಾಡಿ ಹೆಣ್ಣದಿ ಕಡೆ ಬಿಡಿ ಮಾಡಿ ಕೊನೆದಿಂದವು ಜನರು ನಗುವುದನ್ನು ನೋಡಿದ್ರೆ ನೀವು ನನ್ನನ್ನು ಕಂಡ್ರೆ ಅವ್ರಿಗೆ ನನ್ನೆಗೆ ಬರ್ತಾರೆ ಅದಕ್ಕೆ ನಾನೇನು ಸಾಯಿ ನಿಮ್ಮನ್ನು ನೋಡಿ ಅಲ್ಲ ನಿಮ್ಮ ಮಂತ್ರವನ್ನು ಕೇಳಿ ಏನಾಯ್ತು ಲಕ್ಷ್ಮೀಪತಿ ಒಂದು ಅರ್ಥ ಆಗಿದೆ ಆಮೇಲೆ ಕುರ್ಬಾನ್ ಚರ್ಮಿ ಏನು ಅಂತ ಒಂದು ಶಿವನೇ ಶಿವನೇ ಅಮ್ಮ ಮಂತ್ರ ಸಂಸ್ಕೃತದಲ್ಲಿ ಇರೋದಲ್ಲ ನಿಮಗೆ ಅರ್ಥ ಆಗ್ತದ ಅವರಿಗೆ ಗೊತ್ತಾಗ್ತದ ತಪ್ಪು ತಿಳ್ಕೊಂಡು ಗಾಡಿ ನಾನು ಮಂತ್ರ ಹೇಳಿಕ್ಕಿಲ್ಲ ಅದು ನಿಜ ಅಮ್ಮ ಏನು ಯಾರು ಅಲ್ಲ ಹೇಳುದು ಎಲ್ಲಿಗೆ ಕರ್ಮ ಯಾರ ಕೈಯಲ್ಲಿ ಏನು ಇಲ್ಲ ಮತ್ತೆ ಎಲ್ಲಿಗೆ ಉಂಟಲ್ಲ ಒಂದೊಂದು ಅದು ಕೊಡುವಂತದ್ದ ಎಷ್ಟು ಸಾವಿರದ್ದ ಏನೋ ಅದನ್ನು ನೋಡ್ತಾ ಇದ್ರೆ ಪ್ರಪಂಚವನ್ನೇ ಮರೆಯೋದು ಕೊಡ್ಲಿಕ್ಕೆ ಉಡುಗೊರೆ ಕೊಡ್ಲಿಕ್ಕೆ ಅವರ ಕೈಯಲ್ಲಿ ವಸ್ತು ಏನು ಉಡುಗೊರೆ ಅದು ಮನ್ನ ಮಾಡಲಾಗಿದೆ ಆಶೀರ್ವಾದವೇ ಉಡುಗೊರೆ ಈ ಮನ್ನ ಭಾಗ್ಯಗಳೆಲ್ಲ ಕರ್ಮ ವರ್ಷಕ್ಕೊಂದು ಮನ್ನ ಅಲ್ಲಿ ಸಾಲ ಮನ್ನ ಇಲ್ಲಿ ಉಡುಗೊರೆ ಮನ್ನ ಬರುವ ವರ್ಷಕ್ಕಾಗುವಾಗ ಮದುವೆ ಮನ್ನ ನಮ್ಮ ಒಟ್ಟಿಗೆ ಮಣ್ಣ ಭಾಗ್ಯ ಆಗ್ಲಿಕ್ಕಿಲ್ಲ ಸ್ವಾಮಿ ಹಿರಿಯರು ಬಿಡ್ಬೇಕಲ್ಲ ಮತ್ತೆ ನಿಮ್ಮ ಮಗಳ ಮದುವೆಯಲ್ಲಿ ಹಿರಿಯರು ನೀವು ಪರಂಪರೆ ಮುರಿದ್ರೆ ಪರಂಪರೆ ಮರೆಯಬಾರದು ಏನ್ ಮಾಡೋಣ ಅದಕ್ಕೆ ಇದ್ದೀರಲ್ಲ ನೀವು ಒಪ್ಪಿಸಿ ಬಿಡುವುದಮ್ಮ ಆಗಲ್ಲ ಕೊಟ್ಟು ಬಿಡಿ ನಾಳೆ ತರಿಸಿ ಕೊಡ್ಲಿಕ್ಕೇನು ಮಣ್ಣ ಕಟ್ಟುಂಟಮ್ಮ ಕೊಡ್ಲಿಕ್ಕಿದ್ರೆ ಎಲ್ಲಿಗೆ ಬರ್ತೇವೆ ನಾವು ಹೀಗೆ ತೋಳು ಮೂಸಿ ನಿದ್ದೆ ಕೆಟ್ಟು ಸ್ವರ ಕಳ್ಕೊಂಡು ನರಕ ಬರ್ಲಿಕ್ಕೆ ಇದೆಲ್ಲ ಏನು ಮಾಡ್ತೀರಿ ಸಿಕ್ಕೋದು ಕರ್ಮ ಆಯ್ತು ಮೊನ್ನೆ ಒಂದಿಷ್ಟು ನಿನ್ನೆ ಅದರ ಅರ್ಥ ಎಷ್ಟದು ಕರ್ಮ ಇದು ಒಂದಿಷ್ಟು ಸಿಕ್ಕಿತು ಬೇಸಿಗೆಯಲ್ಲಿ 6 ತಿಂಗಳಲ್ಲ ಉಳಿದ 6 ತಿಂಗಳು ಮಳೆಗಾಲದಲ್ಲಿ ಮುರುಟು ಕಟ್ಟಿ ಮೂಲೆಯಲ್ಲಿ ಬೀಳುವಾಗ ಯಾರು ಕೇಳ್ತಾರೆ ನಮ್ಮ ಅದು ನಿಜವೇ ಮರ್ಯಾದೆಗೆ ಹಗ್ಗವಿದೆ ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ ಮದುಮಗಳ ಕೊರಳಿಂದ ಯಥಾಸ್ಥಾನಕ್ಕೆ ಮದುವೆ ಕೆಲವಾದಿತ್ತು ಬರಬೇಕು ಉಳಿಸಿಕೊಂಡನವ ಹುಡುಗ ಒಳ್ಳೆಯ ತೊಂದರೆ ಇಲ್ಲ ಇನ್ನು ಇಳಿಸಿಕೊಡೋಕ ಮಗ ಏನು ಸ್ವಾಮಿ ಕರ್ಬಿಡ್ತೀರ ನೀವು ಮದುಮಗಳು ನಾಚಿಕೊಂಡು ಮೆಲ್ಲಗೆ ಬಂದ್ರೆ ಮುಗಿಬೇಡಮ್ಮ ಅದು ನಿಜ ಮಗ ನೋಡಮ್ಮ ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ ಅವರಲ್ಲಿ 2 ಮಾತು ಹೇಳಿ ಆಶೀರ್ವಾದ ಪಡ್ಕೊಂಡು ಹೋಗೋ ಕ್ರಮ ಮಗ ನಮಸ್ಕಾರ ಮಾಡಮ್ಮ ಹೇಳಿ 2 ಮಾತು ನೀವೇ ಹೇಳಿಕೊಡಿ ಸಣ್ಣವಳಲ್ವೇ ಸ್ವಾಮಿ ಅವಳಿಗೆ ಏನು ಗೊತ್ತು ಸ್ವಲ್ಪ ಹೇಳಿಕೊಡಿ ಈ ಸಣ್ಣದಲ್ಲಿ ಬರೋದಿಲ್ಲಲ್ಲಮ್ಮ ಒಂದು 4 ಸಲ ಆ ಕಡೆ ಈ ಕಡೆ ಹೋಗಿ ಬರಲಿ ಮತ್ತೆ ಸರಾಗ ಬರ್ತದೆ ಯಾಕೆ 2 ಮನೆಯದ್ದು ಹೊಂದಾಣಿಕೆ ಆಗುತ್ತದೆ ನಾಚಿಕೆ ಬರ್ತದೆ ಪರಿಚಯವಾಗುತ್ತದೆ ಮಗ ಹಾಗಾದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಹೇಳುವೆಯಾ ಓ ನನ್ನ ಗುರು ಹಿರಿಯರೇ ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಆಡುತ್ತಾ ನಲಿಯುತ್ತಾ ಸ್ವಾಮಿ ಮದುಮಗಳನ್ನು ಇಳಿಸಿಕೊಡುವಾಗ ತಂದೆ ತಾಯಿಗಳು ದುಃಖ ಪಡುವುದೇನೋ ಸ್ವಾಭಾವಿಕ ಈಗ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಲ್ಲ ನಿಮ್ಗೇನಾಯ್ತು ನಾನು ಜೀವ ಇಲ್ಲಮ್ಮ ಕಣ್ಣೀರು ಸುರಿಸದೆ ನಾವು ಪ್ರೀತಿಯಿಂದ ಸಾಕುವ ಒಂದು ದನವನ್ನಾದರೂ ಇನ್ನೊಬ್ಬರಿಗೆ ಹಗ್ಗ ಬಿಚ್ಚಿ ಕೊಡುವಾಗ ನಮಗೆ ದುಃಖ ಬರ್ತದೋ ಇಲ್ಲ ಇಂತಹ ಮಹಾರಾಣಿಯ ಮುದ್ದಿನ ಮಗಳನ್ನು ಇಳಿಸಿಕೊಡುವಾಗ ನನಗೆ ದುಃಖ ಬಾರದಿದ್ದರೆ ನನ್ನ ಹೊಟ್ಟೆ ಕರುಳ ಕಬ್ಬಿಣದ ಸರಳ ಇರೋದು ನನಗೂ ಗೊತ್ತಿಲ್ಲಪ್ಪ ವೈದ್ಯರು ಹೇಳುದಿಲ್ವಾ ಸಪೂರಾಗಿ ಅದು ಬೆನ್ನಿಗೆ ಅಂಟಿಕೊಂಡಿದೆ ನನ್ನ ಕರ್ಮ ಹೊಟ್ಟೆ ಆದ್ರೂ ದೊಡ್ಡದಿರ್ತಿದ್ರೆ ನಾನು ದೊಡ್ಡ ಜನ ಆಗ್ತಿದ್ದೇನೆ ಗಂಡನ ಮನೆಗೆ ಹೋಗಿ ಬರ್ತೇನೆ ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು ಎಂಚಿನ ಅವಸ್ಥೆ ಹಾಕಿರ್ನ ಆನಮನೆ ತರಕ್ಕೆ ಕುಂಟು ಮುಸ್ಕಬಾರ್ದು ಮೂನೆ ಕೈ ಬತ್ತೊಂದು ದಿರಿಲ ಪುಲ್ತಾರೆ ನಾಂಡ ಪುಲ್ಯಾನಗೆ ಒರಿಯರಂಡೆ ಎಂಚಿನಾಗ ಯಾನ ಮುಲ್ತಂದ ಇರ ಮುಲ್ಪುನ ಅಪ್ಪರಂತೆಂಡ ಯಾನ ಮುಲ್ತದು ಜವೀರೆ ತೋಜಿನ ಮಾತ್ರ ಪುಲ್ತಿರ್ಲಿಕ್ಕ ಅತಿ ಇತ್ತಿದ ಪೊನ್ನುಲೇ ಪುಲ್ಪುಜ ನಮ್ಮಂಚನಿಗೆ ಮರಲೆ ಬತ್ತ ಅವರ ಮನೆ ಬಂದೇ ಬಾರಿ ಇರ್ಬೇಕು ಕಡೆಗಳ ಮಾತ ನಮ್ಮ ಕಾಲುಡಾಂಡ ಅಜ್ಜೆ ಮದುವೆ ತಿಂಗಳು ಗಟ್ಟಲೆ ನಮ್ಮ ಮೋನೆ ತೂಪೇದುಜ ನಂಗೆ ಮಾತ ನಾಚಿಕೆ ಇತ್ತು ನಂದು ಇತ್ತದ ಪೊಣ್ಣು ಅಂಚನೆ ಅವು ಎಟೇನು ಓದಿನ ಮತ್ತ ಅವಕ್ಕೆ ನಾಚಿಕೆ ಗಿಚ್ಚಿಗೆ ದಾಲಜಿ ಮದುವೆ ಆನೆಟ ಕಾಪುವನ ನಿಶ್ಚಯ ಮನದಾನ ಹಿಡ್ದು ತೆತ್ತೋನಿ ಕೈ ಪತ್ತೊಂದು ತೈಯಿಂದ ನಲ್ತೊಂದು ಊರ್ದ ಮಿತ್ತು ಮುಚ್ಚಿ ಸುತ್ತ ಮೆರವಣಿಗೆ ಬರ್ಪುಜಾರ ನನ್ನ ಮಾತ ಉಂಟವರೇ ನಮ್ಮ ಸಾಧ್ಯ ಒಂದು ಓಡ ಅಂಚನೆ ಮಣ್ಣು ಊರಾಡಿ ಎಲ್ಲ ಬರೀ ಕುಂಟು ಸ್ವಾಮಿ ಯಾರಿಗೆ ಬೈಯುವುದು ಆಧುನಿಕತೆ ಹೊಸತನ ಪ್ರಯೋಜನ ಇಲ್ಲ ಬಿಟ್ಟು ಬಿಡೋಣ ನೀವೇನು ಮದುಮಗನಾಗಿ ಕುಳಿತುಕೊಂಡದ್ದು ಮತ್ತೆ ಮಣ್ಣು ಹೊರಲಿಕ್ಕೆ ಅಯ್ಯೋ ದೇವರೇ ಮೆಟ್ಟುದಾದ್ರೆ ಇದು ಹೇಳಿದ ಹಾಗೆ ನೀವು 2 ಮಾತು ಹೇಳಿ ಅಂತ ಮತ್ತೆ ಮುಗಿಯದೇ ಇಲ್ವಾ ಒಂದು ಅವಸರ ಕೈ ಕೇಳಿದ್ದಷ್ಟೇ ಬನ್ನಿ ಇಲ್ಲಿ ನಿಲ್ಲಿ 2 ಮಾತು ಹೇಳಿ ನೋಡೋಣ ಹೇಳಿ 2 ಮಾತು ಹೌದು ನನಗೆ ಯಾರು ಗೊತ್ತು ಅಯ್ಯೋ ಕರ್ಮವೇ ಇವರಿಗೆ ಏನು ಗೊತ್ತಿಲ್ಲ ಇವರು ಮದುವೆ ಆಗಿನೇ
ಹಾಗಾದ್ರೆ ನಾನು ಹೇಳಿಕೊಟ್ಟ ಹಾಗೆ ಹೇಳಿವಿರಾ? ಆಯ್ತು. ಸರಿ. ಓ ನನ್ನ ಬಂಧು ಮಿತ್ರರೇ, ಇಲ್ಲಿವರೆಗೆ ಬಂದು ಮಾಲಿನಿ ಎಂಬಾಕೆಯನ್ನು ಮದುವೆಯಾದೆ. ಮಾಲಿನಿ ಎಂಬಾಕೆಯನ್ನು ಮದುವೆ ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗಿ 9 ಮಕ್ಕಳ ತಾಯಿ ಹಳೆ ಜಪ್ಪು ಮುದುಕಿ ಹೇಗಾಗಿದೆ ಆದಿತ್ತು ಅದನ್ನ ಕರ್ಕೊಂಡು ಹೋಗಿ. ಇವಳು ಮಾತ್ರ ಇಲ್ಲೇ ಇರ್ಲಿ, ಕರ್ಕೊಂಡು ಹೋಗಿ ಅವಳನ್ನು. ನಾನು ಆದ ಕಾರಣವೇ ಇದ್ದೇನಲ್ಲ. ಹೀಗೆ ಚಿಕ್ಕ ಬಾರದೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಬಾರದು ಚಿಕ್ಕ ಚಕ್ಕದಲ್ಲಿ ಬರುದು. ಮತ್ತೆ ತುಂಬಾ ಜನ ಇದ್ದಾರೆ. ಇರಲಿ, ಬಟ್ಟೆ ಬಿಚ್ಚಿ ಓಡಿದ್ರೆ ಹುಚ್ಚ ಅಂತ ಹೇಳಿ ಯಾರು ಹೊಡ್ಲಿಕ್ಕಲ್ಲ. ಬ್ರಾಹ್ಮಣರಿಗೆ ಸಿಟ್ಟು ಬಂದ ಕೂಡಲೇ ಕತ್ತಿಗೆ ಕೈ ಹೋಗುದು. ಯಾಕೆ? ಎಳೆದು ಕತ್ತಿಗೆ ಏನಾದ್ರೂ ಮಾಡೋಣ ಅಂತ. ಸ್ವಾಮಿ, ಪ್ರಥಮದಲ್ಲಿ ಹೇಳಿದ್ದ ನನಗೇನು ಗೊತ್ತಿಲ್ಲ ಅಂತ. ಅವಾಗ ನೀವು ಹೇಳಿ ನಾನೇ ಹೇಳಿದ ಹಾಗೆ ಹೇಳೋದ ಹಾಗೆ ಹೇಳಿ. ಸ್ವಾಮಿ ನಿಮ್ಮ ಒಂಥರ ಇದೆ ಅಲ್ಲ. ಸರಿ ಆಯ್ತಾ? ನನಗೆ ಬಂತು ಸಿಟ್ಟು ತಣೀತೀಗ. ಹೌದು ಸಿಟ್ಟು. ನಾನು ನಾಗದೋಷ ಅಂತ ಭಾವಿಸಿದೆ. ಅಲ್ಲ, ನೀವು ಹೆಂಡತಿ ಹೇಳುವಲ್ಲಿ ನಿಮ್ಮಂತ ತಿರುಗಿಸಿಕೊಂಡು ಹೇಳಿಕುಂಟು. ಹೌದಾ? ಹೇಳುವಲ್ಲಿ ಹೌದು. ಆಯ್ತಾಯ್ತು, ತಿರುಗಿಸುವ. ಹೋಗ್ಬೇಡ ಹೇಳಿಕೊಟ್ಟು ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಳ್ಳಿ. ಇವರೇನು ಒಳಗೆ ಹೋಗಿ ಹಾಲು ಕುಡಿಯಲಿ. ನನ್ನ ಕಾಲು ಹಿಡಿಬೇಕು ಅಂತಿಲ್ಲಪ್ಪ. ಬೇಡ. ಮತ್ತೆ ಮುಂದೆ ಯಾಕೆ ಬರುದು? ಇದ್ರೆ ಬೇಗ ಮುಗಿಲಿ. ಇದರಲ್ಲಿ ಅವಸರ ಅಲ್ವಾ? ನಾವು ಅವಸರಕ್ಕೆ ಹೋಗ್ತಿದ್ದೆ. ಅಷ್ಟಪುತ್ರಿ ಭವ. 8 ಹೆಣ್ಣು ಮಕ್ಕಳ, ಗಂಡು ಮಕ್ಕಳು ಬೇಕಾ? ಬೇಕು. ಮಾಡಿ ಪ್ರಯತ್ನ ಮಾಡಿ. ಕೊಟ್ಟಾರು, ದೇವರು ಕೊಟ್ಟಾರು. ಅಲ್ಲ, ಕೆಳಗೆ ಚೌಕಿ ಉಂಟಲ್ಲ, 2 ಕಡೆಗೂ ಹೋಗಿ ಬನ್ನಿ. ನಿಮ್ಮನ್ನು ಬಿಟ್ರೆ ನೋಡಿದ್ರೆ ಯಾರು ಬಿಡ್ತಾರೆ? ಯಾರಿಗೂ ಬೇಸರ ಆಗುದು ಬೇಡ. ಹೋಗಿ. ದೇವರು ಕೊಡ್ತಾರೆ, ನಮ್ಮದು ಬಾಯಿ ಮಾತ್ರ ಅನ್ನೋದು. ನಾವು ಅವರಿಗೆ ಅರ್ಥ ಆಗಿಲ್ಲ. ಅರ್ಥ ಆಗುವಾಗ ನನಗೆ ಗೊತ್ತಾಗಿದೆ. ಅಮ್ಮ, ಮನೆಯಲ್ಲಿ ಏನಾಗಿದ್ದಕ್ಕೆ ಹೊರಗೆ ಹೋಗಿ ಹಾಲು ಅದೆಲ್ಲ ಬೇಡ, ಅವ್ರು ಕೊಡ್ತಾರೆ. ಅಲ್ಲ, ಬೇಡ ಅಂತ ಹೇಳ್ತೀರಿ, ಕೈ ಮುಂದೆ ಮಾಡ್ತೀರಿ. ಇದ್ರೆ ಬೇಗ ಮುಗಿಲಿ ಅಂತ. ಇದರಲ್ಲಿ ಅವಸರಕ್ಕೆ ಹುಟ್ಟಿದ್ದು. ಆಯ್ತಾಯ್ತು. ಇದು ಇಲ್ಲಿ ಮಾತ್ರ. ಅದಕ್ಕೆ ನಾನು ಬಂದ ಮೇಲೆ ಬೇರೆ ಇದು ಸುಮ್ಮನೆ ಗಟ್ಟಿ. ಇದು ಸುಮ್ಮನೆ ನಮ್ಮ ಭೂತದ ಕಾರಣಕ್ಕೆ ನಮಗೆ ಗೊತ್ತಿಲ್ವಾ? ಅಮ್ಮ, ಮುಂದಿನ ಕಾರ್ಯಕ್ರಮ ಏನು? ಭೋಜನದ ವ್ಯವಸ್ಥೆ ಸಿದ್ಧವಾಗಿದೆ ಅಂತ ಹೇಳಿ ಕಳುಹಿಸಿದ್ದಾರೆ. ನೆರೆದಂತ ಬಂದು ಬಾಂಧವರಿಗೆ ಒಂದು ಮಾತು ಹೇಳೋಣ. ನೀವು ಅಲ್ಲಿಗೆ ಬರ್ತೇನೆ. ಆದಷ್ಟು ಬೇಗ ನನ್ನ ಲೆಕ್ಕಾಚಾರ 12 ಕಡೆ ವಹಿಸಿಕೊಂಡು. ಮಗ ಇಲ್ವಾ? ಅವನಿಗೆ ತಕ್ಕ ಮಟ್ಟಿನ ಉದ್ಯೋಗ ಉಂಟಲ್ಲ, ನನಗೆ ಕೊನೆ ಆಗಬೇಕು ಕಾಣುದಿಲ್ಲ ಅವಸ್ಥೆ. ಇವರಿಗೆ ಬೆಳಿಗ್ಗೆ ಕೊಟ್ಟರು ಆಗ್ತದೆ. ನೀವು ಈಗಲೇ ಹೋಗೋದಿಲ್ವಾ? ನಾಳೆ ಇಲ್ವಾ? ಒಂದ್ ಸ್ವಲ್ಪ ಮಲಗುದಿಲ್ವಾ? ಮಹಾರಾಣಿನ ಮಗಳನ್ನ ಮದುವೆತ್ತೆ ಭಾರಿ ಗೌಜಿನ ಹೊನಸುಂಡಿಗೆ ಪ್ರತಿಯೊಂದು ಮತ್ತೊಂದೇ ಬೋರ್ಡ್ಗೆ ಏರ್ ಲಂಚನೆ ಹೋಗಿದ್ದಾರೆ. ಲಕ್ಕೆಳಿಗೆ ಮಸರತ್ತೆ ಆಂಡು ಮಲ್ಲಿಗೆ ಫೋನಾಗ ಸಾಧ್ಯ 4 ಜನ ಜವನಿಯರು ಕಾತುಕೊಳ್ಳೊಂದೇರಿ ಹೋಯ್ಲೆ ಕಾನೆ ಕೊರ್ಪೇರಿ ಬಾಲಹಾರ ನಂಚೆ ಬೋಲೆ ಮತ್ತೆ 2 ಬತ್ತಿನ ಡೈ ಮಾತಾಡಿ ಹೊಲಸ ಮಲ್ಪನಾಗ ಪೂರ ಹೊಲಸ ಮತ್ತೊಂದೇ ಬೋಲೆ 2 ಮುಂಜಿ ಬಾಗಿತ್ತ ಪಾಯಸ ಉಂಟಿಗೆ 5 ಹೋಳಿಗೆ ಉಂಟು ಗಟ್ಟಿಡೆ ಹೋಳಿಗೆ ತಿನ್ನಿ ತೆತ್ತೋಣಿ ಬಿರಾಡ್ತು ಜಿಲ್ಲಾ ಪಾರ್ಪನ ತೋರ್ತಾನ ಎಂಚಿನ ಜಿಲ್ಲಬು ಮಾರೆ ಆ ಚೀಪೆದಿಂದ ಪುದರಿಂಜನ್ನ ಅವು ಜಿಲೇಬಿಯ ಅವೇ ಜಿಲೇಬಿ ಉಂಟು ಜಿಲೇಬಿ 5 ಕಲ್ಲಾಡಿ ಉಂಟಿಗೆಲ್ಲ ಎಂಚಿನ ಮಗ ಇನ್ನು ಪತ್ತೊಂದ ಬಿರ ಲಾಡು ಉಂಟು ಬಣ್ಣಗ ರಟ್ಟಿಗೇನು ಮತ್ತೊಮ್ಮೆ ರಟ್ಟಿ ಕೊರ್ಪನ ಬಟ್ ಲೆಕ್ಕದ ಮತ್ತೇನಂಡ ಮಲ್ಲ ಸಭೆ ಈತ ಮಲ್ಲ ಸಭೆ ಅಕೇರಿಗಾನಾಗ ಬುಕ್ಕ ಯಾರಿಗೆ ನನ್ನ ಭಾಗ ಮಸ್ತ್ ಕೊರ್ಪನ ಒರಿವರಿಗೆ ಒಂದೇ ಲಾಡು ಅಂದ್ರೆ ನಿಕ್ಕ ಒರಿಯಾಗ ರಟ್ಟು ಬೋಡಂಡ ಐನ ಮೆಲ್ಲ ಜೋಡ್ ಪಾಡೋಣ ನಾನು ಐಟೆ ಬಲ ಅಟ್ಟೋಡು ಕುಲೊಂದೇ ನಾನು ಬಾವ ಒರಿ ಬತ್ತನ ಮಾತ್ರ ತಿಕ್ಕು ಅಪೆದಲ್ಲೇ ತಂದು ಬತ್ತನ ಏರೆಗೆ ಕೊರ್ಪನ ನಾನು ಬಂದ ಮುಂದೆ ಕನ್ನರು ಮಾಡಿದ ಮೇಲೆ ಮದುವೆಯನ್ನು ಸಂಭ್ರಮದಿಂದ ಮಾಡಿ ಮುಗಿಸಿದೆ. ಪಾತ್ರಳು ದುಃಖಕ್ಕೂ ಕಳುಹಿಸಿಕೊಟ್ಟೆ. ಕೆಲವು ಸಮಯಗಳ ಬಳಿಕ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಹುಟ್ಟಿದ ಕಂದನ ಮುಖವನ್ನು ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷ. ಆದ್ರೆ ಏನು ಮಾಡೋಣ ಹೇಳಿ, ನಾಕವನ್ನು ಪಡೆದಕ್ಕಾಗಿ ಹೋದಂತಹ ನನ್ನ ಮಕ್ಕಳನ್ನು ಸಂವರಿಸಿದನಲ್ಲ ವಿಧಿಯೇ.
ಕ್ಷಣದಲ್ಲಿ ಬೆಳೆದಾಗ ಕಣ್ಣೀರು ಸುರಿಸ್ತಾ ಇದ್ದೀರಿ, ಯಾವುದೋ ಕಷ್ಟಕ್ಕೆ ಒಳಗಾಗಿದ್ದೀರಿ ಎನ್ನುವುದು ನಿಮ್ಮನ್ನು ನೋಡುವಾಗಲೇ ನನಗೆ ಅರ್ಥವಾಗಿದೆ. ಒಂದು ಕಷ್ಟ ಏನೆಂಬುದನ್ನು ನಿರ್ಭೀತಿಯಿಂದ ಹೇಳಿ. ಅನುಜಯ ಸುತರೆಲ್ಲರೂ ನಾಕದ ಭಾಗ್ಯವನ್ನು ಅನುಭವಿಸುತ್ತಿದ್ದರು. ಎನಗಿಲ್ಲದೆ ಸುತರು ಆ ಸಂಪದವ ಪಡೆಯುವುದು ಇನ್ಯಾರು ಕಂದ. ಕಾಲದ ದೋಷವ ವಿಧಿಯ ಕೈವಾಡವ ಎಂಬುದನ್ನು ನಾನರಿಯೇ. ನಾಕವನ್ನು ಪಡೆದಕ್ಕಾಗಿ ಹೋದಂತ ನಿನ್ನ ಭಾವ ಮೈದುನರನ್ನು ಇಂದ್ರ ದುರದಿ ಸಂಹರಿಸಿದ. ಈ ಕಡೆ ಮಕ್ಕಳನ್ನು ಕಳೆದುಕೊಂಡೆ, ಆ ಕಡೆ ಸ್ವರ್ಗದ ಅಧಿಕಾರವೂ ಇಲ್ಲ. ಇನ್ನು ಪಡೆಯುವವರು ಯಾರಿದ್ದಾರೆ ಹೇಳು? ಅಧಿಕಾರ ನಿಮ್ಮ ಕೈಗೆ ಸಿಗುವ ಹಾಗೆ ನಾನು ಮಾಡ್ತೇನೆ. ನಮ್ಮವರ ವಿಜೃಂಭಣೆಯಿಂದ ಮಾತ್ರವಲ್ಲ, ಬಹಳ ಪರಾಕ್ರಮವನ್ನು ತೋರಿಸುವುದರ ಮುಖ್ಯವಾಗಿ ನನ್ನ ಪಾಲಿಗೆ ಜಯ ಪ್ರಾಪ್ತಿಯಾಗುವ ಹಾಗೆ ಮಾಡಿದ್ದಾರೆ. ಕೆಲವರದ್ದು ಆಯುಧ ತುಂಡಾಗಿದೆ, ಹೊಸತನವಾಗಿ ನಿರ್ಮಿಸಿಕೊಡುವ ಸ್ವರ್ಗ ಸಾಧ್ಯವಾಗಿದೆ. ಸಿಂಹವೇಶ್ವರ ಬರೆದಾಗಿದೆ. ಹೌದು, ಕಲಹಕ್ಕೆ ಕಾರಣ ಎನ್ನುವುದು ಪ್ರೋತ್ಸಾಹವಾಗಿರ್ತದೆ. ಬೇಕು ಯಾರು ನೀನು ಯಾಕೆ ಬಂದ ಹೇಳು? ವಿರೋಧ ಪಕ್ಷದವನೇನಾಗಿದ್ದಳು ಹೊಗಳಬೇಕಾದ ಅದೇ ಪ್ರಸಂಗವನ್ನು ಸೃಷ್ಟಿ ಮಾಡಿದೆಯಲ್ಲ. ಭೂಮಿಯ ಅಡಿಯಲ್ಲಿದ್ದೆ, ಭೂಮಿಯ ಸಂಬಂಧವನ್ನು ಬೆಳೆಸಿಕೊಂಡೆ, ಮತ್ತೆ ಸ್ವರ್ಗವನ್ನು ಸೇರಿದ್ದಿ. ಹೌದಾ? ಸ್ವರೂಪ ಮುಖ್ಯಾವರನ್ನು ಯುದ್ಧದಲ್ಲಿ ದೆಸೆಗಡಿಸುವ ಮೂಲಕ ಸ್ವರ್ಗಪೀಠ ಸ್ವಾಧೀನ ಮಾಡಿದ್ಯಾ? ನಿಜ. ಬಲರೇ ಶಹಬಾಸ್ ಇರಬೇಕು.
ಜಾತಿಯಲ್ಲಿ ಹುಟ್ಟಿಕೊಂಡ್ರೆ ಸಾಲದು, ಆಹಾ. ಆ ಜಾತಿಗೆ ಹೆಸರು ತರುವ ಹಾಗೆ ಕಾರ್ಯ ಮಾಡಿದ್ರೆ ಆ ಹೆಸರು ಶಾಶ್ವತವಾಗಿ ಉಳಿತದೆ. ಆಹಾ. ಕುಲದಲ್ಲಿ ಆ. ರಕ್ತಪ್ರಾಯರಾಗಿ ಕಾಣಿಸಿಕೊಂಡಿದ್ದಿ, ಆ. ಆದ್ರೆ ನಿನ್ನ ವಿಷಯಕವಾಗಿ ತಿಳಿಯುವಾಗ ಬೇಸರ ಆಗ್ತದೆ. ಯಾಕೆ? ಒಂದು ಮನ್ವಂತರ ಕಬ್ಬ ದೇವೇಂದ್ರ ಆಹಾ. 3 ಮೂರ್ತಿಗಳ ಶಾಸನ ಸರಿ. ಶಾಸನವನ್ನು ಧಿಕ್ಕರಿಸಕ್ಕೆ ಆ. ಯಾವ ಶಾಸಕರಿಗೂ ಸಾಧ್ಯವಾಗುವುದಿಲ್ಲ. ಓಹೋ. ಅಂಥದ್ರಲ್ಲಿ ಏನಿದೆಯಲ್ಲ ಆ. ವಿಚಾರಿಸುವರು ಯಾರು ಇಲ್ಲ ಅಂತ ಭಾವಿಸಬೇಡ. ಆ. ನಾನು ಯಾರು ಗೊತ್ತಾ? ಗೊತ್ತಾಗ್ಲಿಲ್ಲ. ಯಕ್ಷ ರಾಜ ಪಿಂಗಲಾಕ್ಷ. ರಂಗದಲ್ಲಿ ತೋರು ನಿನ್ನ ಕ್ರಮವನ್ನು ಯಕ್ಷನಾಗಲಿ ಯಕ್ಷನಾಗಿರಲಿ ನನಗದು ಮುಖ್ಯವೇ ಅಲ್ಲ. ಹೌದಾ? ರಣರಂಗದಲ್ಲಿ ಪರಾಕ್ರಮ ಏನು ಅದರ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ನಿನಗೆ ಬಲವಿದ್ದರೆ ತೋರಿಸು. ವಾಸಿಯಾಗದ ರೋಗ ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ದೊರಕಿತಲ್ಲ, ಬೇರಾವುದೂ ಅಲ್ಲ, ದುರಾಸೆ. ಬೇಕಾದಷ್ಟು ಇವರಿಗಿದ್ರು ಕೂಡ ಸರ್ಗಪೀಠ ಸ್ವಾಧೀನ ಮಾಡಬೇಕು, ಸುಖವನ್ನು ಅನುಭವಿಸಬೇಕು ಎನ್ನುವ ಉದ್ದೇಶದಿಂದ ಬಂದ. ಏನು ಮಾಡೋಣ? ಬ್ರಹ್ಮದೇವರಿದ್ದ ವರಕ್ಕೆ ಸರಿಯಾಗಿ ಅವನನ್ನು ವಧಿಸಿದ್ದೇನೆ. ನೋಡಬಾರ್ದ? ಒಂದೆಡೆಯಿಂದ ಸುಮಮಳೆ, ಪುಷ್ಪವೃಷ್ಟಿ, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆಯಿಂದ ದೇವತೆಗಳ ಜಯಘೋಷ. ಯಕ್ಷ ರಾಜನಿಗೆ ಜಯವಾಗಲಿ, ಯಕ್ಷ ಕಣ್ಮಣಿಗೆ ಜಯವಾಗಲಿ, ನಿಮ್ಮೆಲ್ಲರ ಜಯಘೋಷ ನಮ್ಮ ಯಕ್ಷಲೋಕ ಸೇರಿದೆ. ಆದ್ರಿಂದ ನಿಮಗೊಂದು ಸಮಾಧಾನವನ್ನು ಹೇಳಬಲ್ಲೆ. ವಿದ್ಯುನ್ಮಾಲಿಯನ್ನು ಕೊಂದು ದೇವೇಂದ್ರಿಗೆ ಸ್ವರ್ಗಪೀಠ ಸ್ಥಿರಪಡಿಸಿದ ಈ ದಿನವನ್ನು ನಾಳಿನ ಜನಾಂಗ ಯಕ್ಷನ ನೆನಪಿಗೆ ಯಕ್ಷೋತ್ಸವ ಹೀಗೆ ಆಚರಿಸುತ್ತಾ ಬರಲಿ. ಲೋಕಕ್ಕೆ ಕ್ಷೇಮ ಆಗಿದೆ ಬಗ್ಗೆ ತಿಳಿಯುವಾಗಿಲ್ಲ. ಒಂದೆಡೆಯಿಂದ ಮಾಲಿನ್ಯ ದುಃಖ, ವಿಧವಾ ಸ್ಥಿತಿ, ಗಂಡನ್ನು ಕಳೆದುಕೊಂಡು, ಇನ್ನೊಂದೆಡೆಯಿಂದ ತಂದೆಯನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆ ಮೈಸೂರಲ್ಲಿ ಜಾಗೃತವಾಗಿದೆ. ತಂದೆಯನ್ನು ಕೊಂದವ ಯಕ್ಷ ಎಂಬುದಾಗಿ ತಿಳಿದ್ರೆ ಯಾವ ಮಗನಾದ್ರೂ ಸುಮ್ಮನಿರ್ತಾನ? ಒಂದಲ್ಲ ಒಂದು ದಿನ ಇಲ್ಲಿಗೆ ಬಂದಾನ. ಆಗಿರುವಾಗ ಯಕ್ಷಾಭಿಮಾನಿಗಳಾದ ನಿಮಗೊಂದು ಯಕ್ಷ ಸಂದೇಶ. ಜೀವನ ಎನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ತಾನು ಇನ್ನೂ ಸೋಲಬಾರದೆಂಬ ಭಯ ಇರಬೇಕು, ಸೋತವನಿಗೆ ತಾನು ಇನ್ನು ಗೆಲ್ಲಬೇಕು ಎನ್ನುವಂತ ಛಲ ಇರಬೇಕು. ಯಕ್ಷಗಾನಂ ವಿಶ್ವಗಾನಂ. ಮಹಿಷನ ನಿರೀಕ್ಷೆಯಲ್ಲಿ ಯಕ್ಷಲೋಕ ಸೇರಿ ಮಾಲಿದಾನವನೆಂಬವನ ಇಲ್ಲ ಕುಂಕಣಗಾಣಿ ಗರ್ಭ ಬಡಗಡೆ ಬಾಲಕ ಮಹಿಷನ ಬಳಿ ಕೋರುವ ಚಾರನು ತರಗರಿಸುತ್ತ ಭಯದಿ
ಮಾಲಿನಿಯ ಪದಕೆರಗಿ ಭಿನ್ನಯಿಸಿದನು ಭಕ್ತಿ ಭಾವದಲ್ಲಿ ಅಮ್ಮ ಅಲ್ಲ ಅದು ಜೀರಿಗೆ ಸಿಕ್ಕಿದ್ರೆ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಚೀಲದ ಒಳಗೆ ಹಾಕ್ತಾರೆ ಅಂತಾನು. ಮತ್ತೆ ಹೇಳುದಲ್ವ ನೀನು? ನಾನು ಅಂಜುತು. ಓ ಅಮ್ಮ, ಯಾರ ನೀನು? ನಾನು ನಿಮ್ಮ ಗಂಡ ಮತ್ತು ನಾನು ಮತ್ತು ಓಹೋ, ಮತ್ತು ಸೇರಿಸಲಕ್ಕೆ ಸೇರಿಸಲಿಕ್ಕೆ ನೀವು ಬಿಡ್ತೀರವ? ಬಿಡ್ಲಿಲ್ವಾ? ಅರ್ಥಕ್ಕೆ ವಾಯ್ ಹಾಕಿ ತುಂಡ ಆಯ್ತಲ್ಲ ನನ್ನ ಯಾವ್ದು? ಮಾತು. ಹೌದಾ? ಈಗ ಸರಿಯಾಗಿ ಹೇಳು. ನಾನು ಮತ್ತು ನಿಮ್ಮ ಗಂಡ ಗುರುಪುರಕ್ಕೆ ಹೋದವರಲ್ಲ. ಯಾರಿದ್ದಾರೆ ಅಲ್ಲಿ? ಅಲ್ಲಿ ನನ್ನ ಅತ್ತೆ ಮಗಳು ಅಲ್ಲ. ಓಹೋ, ನೋಡಿ ಬರುವುದಕ್ಕೆ ಹೋದದ್ದ ನೀನು? ಮನೆಗೆ ಹೋಗ್ಲಿಕ್ಕೆ ಯಾವಾಗಾದ್ರೂ ರಜೆ ಕೊಡುದಿಲ್ಲ, ಇನ್ನು ಅಲ್ಲಿಗೆ ಬಿಡ್ತಾರ. ಮತ್ತೆ ಎಲ್ಲಿಗೆ ಹೋದದ್ದು? ಮೇಲಿನ ಲೋಕಮ್ಮ ಗುರುಪುರ ಅಂದರೆ ಸುರಪುರಕ್ಕೆ ಹೋದವರು ನೀವು. ಏನಾಗಿದೆ ಅಲ್ಲಿ? ಲಾಲಿಸಬೇಕು ತಾಯೇ ಭಿನ್ನಗದ ಮಾಲಿನಿ ಗುಣಮಣಿ ಭಿನ್ನಗದ ಮಾಲಿನಿ ಗುಣಮಣಿ ಮಾಲಿನಿ ಗುಣಮಣಿಯೇ ಸಾಯಬೇಡುವ ನೀನು. ಕಬ್ಬಿಣ ಬೇಕಾದ್ರೆ ಅಲ್ಲಿಗೆ ಹೋಗ. ನನಗೇನು ಅಪಸ್ಮಾರ ರೋಗ ಅಂತ ಕಬ್ಬಿನ ಹಿಡಿಲಿಕ್ಕೆ. ಮತ್ತೇನ ಮೈ ಮೇಲೆಲ್ಲ ಬರ್ತಾ ಉಂಟು ನಿನ್ನದು? ಮೈ ಮೇಲೆ ಬರ್ಲಿಕ್ಕೆ ನಾನು ಪುಸ್ತಕ ಹಚ್ಚುವವನ. ಯಾವುದು ದೈವ ಯಾವುದು? ಅಯ್ಯೋ ದೇವರೇ, ಇಷ್ಟು ವರ್ಷ ಆಗಿ ಒಂದು ದೇವತೆ ಪರಿಚಯ ಇಲ್ಲ ನಿಮಗೆ. ಅಲ್ಲ, ಏನಾಗದ ನಿನಗೆ? ನನಗೆ ಹಾ. ಮೈ ಮೇಲೆ ಒಂದಿದಲ್ಲ, ಮತ್ತೆ ಭಾವ ಒಂದದು ಭಾವ. ಓಹೋ, ನಿನ್ನ ಅಕ್ಕನ ಗಂಡ ಆಗಿರ್ಬೇಕದು. ಕಣಗಂಡ ಭಾವನಿಗೂ ನನಗೂ ಸರಿ ಉಂಟಮ್ಮ. ಸರಿ ಇಲ್ವಾ? ಹಾ. ನಮಗೆ ಒಂದರಲ್ಲಿ ತಾಗಿ ಬರೋದು ಸಾವು, ಯಾವುದರಲ್ಲಿಯ? ಅದು ಇದರಲ್ಲಿ ಕೊಡಿ. ಏನದು? ಸಾಲ ಮಾಡಿ ತಂದುಕೊಡ್ಲಿಕ್ಕೆ ನಾನಾಗಬೇಕಮ್ಮ. ಹಾ. ಮುಖ್ಯ ಮುಗಿಸುವುದು ಇವ. ಅಲ್ಲ, ನಿಂಗೇನು ಕೊಡುವುದಿಲ್ವಾ? ಅಡಿಯಲ್ಲಿ ಸ್ವಲ್ಪ ಬಿಟ್ಟು ಹಾ. ಇಷ್ಟು ನೀರು ಹಾಕಿ ಕೊಡ್ತಾನೆ. ಅದೇ. ನಾಳೆ ತರಲಿಕ್ಕೆ ಜನ ಬೇಕಲ್ಲ. ಓಹೋ, ತರುವುದಕ್ಕೆ ಜನ ಬೇಕಲ್ಲ. ಯಾರಾದ್ರು ನಿನ್ನ ಭಾವ? ಶಕ್ತಿ ತೆಗಿಬೇಡಿ, ಬೇಡ, ಮುಂಗುಷ್ಟಾಡಿಯಿಂದ ಹೇಳ್ತಾನೆ. ಬಿಟ್ಟು ಬಿಡುವ ನನ್ನ. ನನಗೆ ಮಾತ್ರ ಹಾ. ಮಾತಿನ ಭಾವ ಬಂದಿದೆ. ಮಾತಿಗೆ ಬಂದದ್ದ? ಅಮ್ಮ, ಓ, ನಾವು ದೇವಲೋಕಕ್ಕೆ ಹೋದೆವ. ಹೌದು. ಬಂದ್ರಲ್ಲ ಯಾರದು? ದೇವರ ಕಳ್ಳರು. ಅದು ಯಾರ? ಅಲ್ಲಿಯವರು ಅದು ದೇವತೆಗಳಾಗಿರ್ಬಹುದು. ಅವರೇ. ಯಾರೆಲ್ಲ ಬಂದ್ರ? ಮೊದಲು ಬಂದವ ಅಕ್ಕಿನಿ. ಏನು ಮಾಡೋದು? ತಗಮಗನೆ ಉರಿತ ಬರ್ತಾನೆ. ಅದು ಅಗ್ನಿ ಆಗಿರ್ಬೇಕು. ಅವನೇ. ಏನಾಯ್ತು? ಅವರಾಯರು ತೆಗೆದು ಒಂದು ಮಾಡಿ ಬಿಟ್ರು. ಏನಾದ ಅಗ್ನಿ? ಅಗ್ನಿ ಸ್ವಯಂ. ಏನದು? ಹೋಯ್ತು. ಹೌದೇ? ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಅವ ಹೇಗೆ ಬಂದ? ಏನದು? ಬರೋದು
ನೀನು ಎಂತಹ ಮಗ ತಪ್ಪಿಸ್ಕೊಂಡೆ. ತಪ್ಪಿಸಿದ್ಯಾ ಏನಾಯ್ತಾ ರಾಯರು ನೋಡಿ ತೆಗೆದು ಒಂದು ಪರ್ವತ ಅಡ್ಡ ಬಿಟ್ರಲ್ಲ. ಏನಾದ ವಾಯು ವಾಯು ಏನದು ವಾಯು ಸುತ್ತಿಲ್ಲದೆ ಹಿಂದಿನಿಂದಲೇ ಓದಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ನಿನಗೆ ನನಗೆ ಗೊತ್ತಾಗಿದೆ. ಈ ಕಡೆಯಿಂದಲೇ ಕೇಳ್ತಿಲ್ಲ ಕೊಯ್ ಕೊಯ್ ಹೇಳಿ ಕಲ್ತದ ಸಾವು. ಹೇಳಿಬೇಡ ನೀನು. ಆಮೇಲೆ ಯಾರು ಬಂದ್ರು ಚೂರ ಅದು ಯಾರು ಅವರು ಯಜಮಾನ ಸುರಪ್ಪ ಅವನೇ. ಅವ ಯಾವ ರೀತಿಯಲ್ಲಿ ಬಂದ ಹುಚ್ಚರಾಯುಧ ಏರಿ ಹಾ. ಐರಾವತ ಕೈಯಲ್ಲಿ ಕಿರ್ರನೆ ತಿರುಗಿಸುತ್ತ ಅಲ್ಲ ಏನೋ ಹೇಳುದು ನೀನು. ಅವ ಬರೋದು ಹಾಗೆ. ನೀನು ಹೇಳುದು ಸರಿಯಾಗ್ಲಿಲ್ಲ ಅದು ಏನಾಯ್ತು? ವಜ್ರ ಆಯುಧಗಳು ಹಿಡಿದುಕೊಂಡು ಹಾ. ಐರಾವತವನ್ನು ಏರಿಕೊಂಡು ಬಂದಿರ್ಬೇಕ ಏನು ಹೌದು. ಹೌದಲ್ವ ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು ಭಯಂಕರ ಕಾಳಗ. ಪರಿಣಾಮ ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಓಡಿ ಹೋಗ್ಲಿ ಅವನು ನಮ್ಮ ರಾಯರ ಸ್ಮಶಾನ ಹೇಳಿದ್ರು. ಬಾಯಿಗೆ ಬಂದ ಹೇಳುದು ಮತ್ತೇನದು ಅಲ್ಲಿಯ 7 ಸ್ಟಾರ ಓಹೋ ನಿಮ್ಮ ಇಷ್ಟರನ್ನವರು ಏರಿದ್ರು ಏರಿದ್ರು. ಏನಾಯ್ತಾ ಆಮೇಲೆ? ಅಲ್ಲಿಗೆ ಕೂಡಲೇ ಬಂದ್ರಲ್ಲ ಯಾರದು ಆಫೀಸರ್ ಎಲ್ಲ ಆಫೀಸರ್. ಅಲ್ಲ ಅವರಿಗೆ ಅಲ್ಲೇನುಂಟ ಕೆಲಸ ಕುಣಿಯುವ ಕೆಲಸ. ಅದು ಅಪ್ಸರೆಯರಾಗಿರ್ಬೇಕು ಅವರೇ ಯಾರೆಲ್ಲ ಬಂದ್ರು ದಂಬೆ ಹಾ. ಒಂದು ಪಟ್ಟಿ ಹಾ. ಬೆಣದ ಒತ್ತಿ ಒಂದು ದೋಸೆ ತಿಳಕನ್ನು ಮನೆ ಇದು ಗೊತ್ತಿದ್ದ ಜಾಗ್ರತೆ ಹೋಗಿ ಕಸ್ತಾರೆ. ಯಾರಿಗೆ ಹೇಳುದು ನೀನು ಅವರ ಹೆಸರು ಅದು ಆ ರೀತಿಯಲ್ಲಿ ಅಲ್ಲ ಅಲ್ಲಿ ಕರೀತಾರೆ. ಆಹಾ ರಂಬೆ ಊರ್ವಶಿ ಮೇಲಕ್ಕೆ ತಿಲೋಕಮೆ ಮಂಜುಗೋಡೆ ಕೃತಾಸಿ ಅಲಂಸ ಮತ್ತು ಕುಂಚಿಕ ಸರಿಯಾಗಿದೆ ಇತ್ತೊಟ್ಟಿಗೆ ಚಿನ್ನವಟ್ಟು ಹೊರಬೇಡಿ ತಂದಿಗೆ ಹೋದ್ರೆ ಗೊತ್ತಿಲ್ಲ ಜಾಗ್ರತೆ ಹೋಗಿ ಕಸ್ತಾರೆ. ಏನದು ಎಡಬಲದಿಂದ ನಿಂತು ಒಂದು ನರ್ತನ ಮಾಡಿದ್ರಮ್ಮ. ಹೌದೇ ಓಹೋ ಅದರಲ್ಲೊಂದು ಬೈತಾಳ ಬೇರೆ. ಆಯ್ತಾಳ ಅದು ಯಾವ ರೀತಿಯಲ್ಲಿತ್ತು ಅದು ಹೇಗಿತ್ತು? ಹೇಗಿತ್ತು ಅದು ದೊರಿನಾಮ್ ಅಲ್ಲ ಮಾರ, ಅದು ಧೀರಿನಾಮ್. ಅಯ್ಯ ದೇವರೇ, ಅಷ್ಟು ಸರಿ ಗೊತ್ತಿದ್ರೆ ನಾನು ಅಲ್ಲೇ ಕುಳಿತು ಹೇಳೋದಿಲ್ವ? ಇಲ್ಲಿ ಒಂದು ಕಟ್ಟಿಕೊಂಡು ದಮ್ಮು ಕಟ್ಟಿ ಬೀಳ್ತೇನೆ. ಮತ್ತೆ ಕೊನೆಯದು ಬಾಯ್ತಾಳೆ ಯಾವ್ದು? ದಿನತ್ತ ದಿನಕ್ಕೆ ಒಂದು ದಿನ ಹಿಂಗೆಲ್ಲ ಕೊರುವೆ 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 ಅಲ್ಲ ಏನಾಯ್ತು ನಿನಗೆ ನನಗೆ ಬರ್ತದೆ. ಯಾವುದಾ ಅಳು ಯಾಕೆ ಅಳುವುದು ನೀನು ಅವಸ್ಥೆ ನೋಡಿ. ಅಲ್ಲ ದೇವಲೋಕದ ಅಧಿಕಾರ ನಮ್ಮ ಪಾಲಿಗೆ ಸಿಕ್ಕಿದೆ, ಸಂತೋಷದ ವಿಚಾರ, ಅದಕ್ಕೆ ಅಳುಬಾರ್ದ ನೀನು. ಮತ್ತೆ ನೋಡೋದು ನಗು ನಗುತ್ತಾ ಹೇಳ್ಬೇಕು. ನಾನು ಅಳುವಾಗ ಆಹಾ ನಗು ನಗುತ್ತಾ ಹೇಳ್ಬೇಕು. ಅಲ್ಲಿಗೆ ಕೂಡಲೇ ಒಂದನಲ್ಲ ಯಾರು ಹಾರಾಡಿ ಅದೇ ಯಾರು ರಾಮಗಾಣಿಗರ ನಮ್ಮ ಮಾವ ಅವರಲ್ಲಿ ಯಾಕೆ ಬಂದದ್ದು? ಅಲ್ಲ, ಇಲ್ಲಿಗೆ ಒಂದು ಹಾರಾಡಿಕೊಂಡು ಯಾವುದದು? ಒಂದು ಪಕ್ಷಿ ಆಗಿರ್ಬಹುದು. ಹೌದು. ಯಾವುದಂತ? ಯಕ್ಷರಂತೆ. ಯಕ್ಷನಾಗಿರ್ಬೇಕಾ? ಅವರ ರಾಜ ಪಿಂಗಾಣಿಜ. ಯಾವುದು? ಪಿಂಗಾಣಿಜ ಪಿಂಗಲಾಕ್ಷ ಆಗಿರ್ಬಹುದು. ಏನು ಮಾಡಿದ? ರಾಯನ ಹತ್ತಿರ ನಿಂತು ಹೇಳಿಬಿಟ್ಟನ. ಏನಂತ ಅವನಿಗೆ? ಏನು ನೀನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಲ್ಪಿ ಕುಲ್ಪಿ ಕುಲ್ಪಿ. ಅಯ್ಯೋ ದೇವರ, ನಿಮಗೊಂದೊಂದು ಕಾಣುವುದೇ. ಅಲ್ಲಿ ಕುಳಿತಿರ್ಪೆಯಲ್ಲ, ಕುಳಿತಿರ್ಪೆಯಲ್ಲ. ನೀನಾಗ ಇಳಿತೀಯ ಅಲ್ಲ, ನಾನೇ ಈಗ ಎಳಿಬೇಕು ಈಗ ಬಾರಿಸಿದ್ರೆ ನಾನು ನುಂಗಿಕೊಂಡು ಹೋದೆ. ಸುಲ್ತಾನ್ ಯಾವುದರಲ್ಲಿ ಮಾಡ್ತಾರೆ ಹಾಗೆಲ್ಲ. ಮತ್ತೆ ಈ ಯಸ್ಕ ನಮ್ಮ ರಾಯರೊಡನೆ ಹೇಳಿದ್ದನ್ನು ನಾನು ಹೌದೇ? ಎಷ್ಟು ಸೊಕ್ಕು ನೋಡು. ನಮ್ಮ ರಾಯರೇನು ಬರೇ ಪುಸ್ತಕ ಅಲ್ಲಪ್ಪ, ಸಿಟ್ಟು ಬಂದ ಯಕ್ಷನಿಗೆ ಏನು ಮಾಡುದಲ್ಲಿ ನೀನು? ಅವರು ಪೆಟ್ಟು ಮಾಡಿದ್ದನ್ನು ನಾನು ತೋರಿಸಿದ್ದು ಅಡಿವಾಗ ಕಿವಿದ್ದೆ. ಆ ರೀತಿಯಲ್ಲಿ ಹೌದೇ? ಓಹೋ, ಅದನ್ನು ತೆಕ್ಕೊಂಡು ರೆಕ್ಕೆಯಲ್ಲಿ ಪಟನೆ ಮಾರಿಸಿದ್ನಲ್ಲ ಯಾರು? ಯಸ್ಕ. ನಮ್ಮವರಿಗೆ ಏನಾಯ್ತಾ? ಅವರಿಗೆ ಆಗುದೆ ಅಲ್ಲ, ಏನು ಆಗಲಿಕ್ಕೂ ಇಲ್ಲ. ಮಾಡೋದು 3 ಸುತ್ತು ತಪ್ಪನೆ ಬಿಟ್ಟು. ಏನು ಹೇಳುವುದು
ನೀನು ಬಿದ್ದಾಯ್ತು. ಯುದ್ಧ ಮಾಡಲು ಬಿಟ್ಟು ಬಿದ್ದದೇಕೆ ಅವರು ಕುಳಿತು ನಿಂತು ಏನಾಗ್ಲಿಲ್ಲಲ್ಲ ಇನ್ನು ಮಲಗಿಕೊಂಡಾದ್ರೆ ಏನಾದ್ರೂ ಆಗ್ತದ ನೋಡೋಣ ಅಂತ ಇರ್ಬೇಕು. ಓಹೋ ಬೇರೆ ಬೇರೆ ಕ್ರಮದ ಯುದ್ಧವನ್ನು ಮಾಡ್ತಾರೆ. ಏನಾದ್ರೂ ಮಾಡಿರ್ಬೇಕು. ಏನಾದರೂ ಮೊದಲೇ ಮಾಡಿದ್ದು ಇವತ್ತು ಮೋಸವಲ್ಲ. ಯಾಕದು ಬಿದ್ದಲ್ಲಿಗೆ ಮೂರ್ಛೆ ಬರ್ಲಿಲ್ಲ ಅವರಿಗೆ. ಯಾರ ಕೊಟ್ಟದದು? ಲಕ್ಷ ಕೊಟ್ಟ ಬಿಟ್ಟಿನಲ್ಲಿ ಮೂರ್ತಿ ಬಂದಿರ್ಬೇಕು. ಅದುವೇ ನೀನಿಲ್ವಾ? ಬಿಡ್ತೇನೆ ನಾನು. ಹೋಗಿ ಎಬ್ಬಿಸ್ಬೇಕಿತ್ತು ನನ್ನ ಅವರನ್ನು. ಗುರುಗಳು ಹೇಳಿಕೊಟ್ಟ ಹಾಗೆ ಹೋಗಿ ಯಾರನ್ನ ಗುರುಗಳು? ಅರಿಂಜಲಾಸುರ ಮುಖ ಈಗ ದೊಂಕಿಟ ಮೇಳದಲ್ಲಿದ್ದಾರೆ. ಎಲ್ಲ ಅವರು ಹೇಳಿಕೊಡುದು. ಎಲ್ಲ ಹೇಳಿಕೊಟ್ಟಿದ್ದಾರೆ ನನಗೆ. ಒಂದು ಇದು ಒಂದು ಮಾತು. ಹೌದೇ? ಮಲಗಿದವರ ವೈಕುಂಠಿಸಿ ಹೌದಾ? ನನ್ನವರನ್ನ ಎಬ್ಬಿಸಿದೆ ನೀನು? ಎದ್ರ ಎಲ್ಲಿಗೆ ಹೇಳೋದಿಷ್ಟು ಹೊರಗೆ ಬೀಳಲಿಲ್ಲ. ಯಾವುದೋ ನಾಲಿಗೆ ಏನಾಯ್ತಲ್ಲ ಅವರಿಗೆ? ಅವರಿಗೆ ಬೇರೆ ಏನಾಗಲಿಲ್ಲ. ಹೇಗೆ ಹೇಳೋದು? ಅವರು ಮಾತ್ರ ಸತ್ತೇ ಮಾಡಿದೆಯಲ್ಲ ಎನಗಿನ್ನಾರು ಗತಿಯೇನಲ್ಲ ಸಿಟಿಯಳು ನಿನ್ನ ಬಿಟ್ಟಗಲಿ ಬದುಕಿರಲಾರೆ ವ್ಯಥೆಯೊಡನೆ ಉಸುರಲಿ ಪತಿಯಲಿ ಮಾಡಿದ ಎಲ್ಲ ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ಅದೆಷ್ಟು ಆಸೆಯಲ್ಲಿಟ್ಟುಕೊಂಡಿದ್ದೆ ನಾನು. ನನ್ನವರು ದೇವಲೋಕವನ್ನು ಸೇರಿಕೊಳ್ಳುತ್ತಾರೆ. ದೇವಲೋಕದ ಅಧಿಕಾರ ನಮ್ಮ ಬಾಳಿಗೆ ಸಿಗುತ್ತದೆ ಎಂಬುದಾಗಿ ಅದನ್ನು ಕೇಳಿದಂತಹ ಸುದ್ದಿ ಆದರೆ ಏನು? ನನ್ನ ಪತಿ ದೇವರ ಅಲಿವಾಗಿ ಹೋಯಿತು. ನಾನು ವಿಧವೆಯಾಗಿ ಬಿಟ್ಟೆ. ನನ್ನವರೆಲ್ಲ ನಾನು ಕಳೆದುಕೊಂಡೆ. ನನ್ನವರನ್ನು ಕಳೆದುಕೊಳ್ಳಬೇಕು. ಈ ಲೋಕದಲ್ಲಿ ನಾನು ಯಾವ ರೀತಿಯಲ್ಲಿ ಬದುಕಲಿ? ಯಾರಲ್ಲಿ ಹೇಳಲಿ? ಕಷ್ಟವಲ್ಲಿ ಏನು ಮಾಡಲಿ? ಅಯ್ಯೋ ಅಪ್ಪುಗಳವೇ ನಿಮ್ಮ ಸುಮ್ಮನೆ ಸಪ್ಪವರು ಜೀವಿ ಬರೇ ತನದ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿದ್ದರಿಬೇಕಾದನ ಗೈಲ ಅತ್ಯುದೀದಲ್ಲಿ ಕರ್ದಳ ಬಾಲಕ ಮಹಿಷಾನ
ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಅಂದು ಮುಖವಲೋಕನ ಮಾಡುತ್ತಿದ್ದರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿನ ಒದ್ದೆಯಾಗಿವೆ. ಯಾಕಮ್ಮ ದುಃಖ? ನಮ್ಮ ಬಾಲಿಗೆ ಕಷ್ಟ ಬಂದು ಕಂದ.
ಕಂದ ಕಂದ ಅಮ್ಮ ನಿನ್ನ ಹತ್ತ ತಾಯಿಯ ಕೂಗಲು ಕೇಳಿ ಓಡೋಡಿಕೊಂಡು ಬಂದೆಯಾ ಮಗನೇ? ಅಮ್ಮ ಕಂದ ಅಮ್ಮ ನಮ್ಮ ಪಾಲಿಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳುವುದು ಮಗನೇ? ಏನಮ್ಮ ಏನಮ್ಮ ಮಗನೇ, ಅಮ್ಮ ದೇವಲೋಕವನ್ನು ಪಡೆಯುವಂತಹ ಉದ್ಯೋಗದಿಂದ ಸೇನೆಯನ್ನು ಕೂಡಿಕೊಂಡು ನಿನ್ನ ತಂದೆ ದೇವಲೋಕವನ್ನು ಸೇರಿದಂತಹ ವಿಚಾರ ಗೊತ್ತಿದ್ದ ವಿಚಾರದ ಮಗನೇ ಸಂಪೂರ್ಣವಾಗಿ ಬಲ್ಲದಾಯ ಕಂದ ದೇವಲೋಕವನ್ನು ಸೇರಿದಂತಹ ನಿನ್ನ ತಂದೆ ದೇವತೆಗಳನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಮಗನೇ, ಇದು ಸಂತಸದ ವಿಷಯವಲ್ಲವೇ? ಹೌದು ಕಂದ. ಇದಕ್ಕಾಗಿ ಹೇಳುವುದೇ ಅಮ್ಮ. ಮಗನೇ, ನಮ್ಮ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ ಕಂದ. ಯಾಕೆ ತಾಯಿ ಹಾಗಾಯಿತು? ನಿನ್ನ ತಂದೆ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ಏನಾಯ್ತಮ್ಮ ಮುಂದಿನ ಪರಿಣಾಮ? ಮಗನೇ, ಅಮ್ಮ ಮೋಸ ವಂಚನೆಯಿಂದ ವಂಚನೆಯಿಂದ ಕಂದ ಅಮ್ಮ ನಿನ್ನ ತಂದೆಯನ್ನು ಕೊಂದು ಬಿಟ್ರು ಮಗನೇ. ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ ಇಲ್ಲ ಮಗನೇ, ಬೇಡ ಮಗನ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಕಂದ. ಕಳೆದು ಹೋದಂತ ವಿಷಯಕ್ಕೆ ಹಾ, ಚಿಂತಿಸಿ ಫಲವಿಲ್ಲಮ್ಮ. ಓಹೋ, ನನಗೆ ಬರೆಯೊಂದಪ್ಪಣೆ. ಹಾ, ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಹಾ, ಯಾವ ಇಂದ್ರನಿದ್ದಾನ ಹಾ. ಆತ ನಾನು ಕೊಡಿ. ನಾನು ಬರ್ತೇನಮ್ಮ. ಮಗನೇ, ಅಮ್ಮ ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ.
ಭಿಕ್ಷಾಧ್ಯನು ಹಾ ರಕ್ಷಣೆ ನನಗೆ ಓಹೋ ಅಮ್ಮ ಕಂದ ಆತನನ್ನ ಹಾ ಸಾಧೆ ಪಡೆಯುತ್ತಿರುವಂತಹ ವೇಳೆಯಲ್ಲಿ ಹಾ ನಮ್ಮ ಕುಲದೇವನಾದಂತಹ ಶಂಕರನೇ ಒಲಿದು ನಿಲ್ಲಮ್ಮ ಹೌದೇ ಸಮಾನಾನುಕೂಲವೇ ಹಾ ಆತನ ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಸುರಿಸಿ ನಾನು ಹೌದೇ ಹಣ ಮಾಡಿದೆ ಓಹೋ ಹಣ ಮಾಡಿದೆ ಆಹಾ ಶವನಾತು ನುಡಿದಳು ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸ ಅಲ್ಲ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ದೇವಗಳನ್ನು ಸೋಲಿಸುತ್ತಿ ಎಂಬುದಾಗಿ ಭರವಸೆ ಬಂತು ಕಂದ. ಆದ್ರೆ ಒಂದು ಮಗನೇ, ಆ ದೇವತೆಗಳ ರಕ್ಷಣೆಗಾಗಿ ಹರಿಯ ಬರುತ್ತಾನೆ. ಹೌದು ಕಂದ, ಏನು ಮಾಡ್ತಾನಮ್ಮ ಕೃತಕತೆ ಬರುತ್ತಾನೆ. ಅಮ್ಮ ಮಗನೇ, ಆ ನಾರಾಯಣ ನನ್ನ ಮುಂದೆ ಬರಲಿಯಮ್ಮ ಆದಾಯದ ಎಲ್ಲರ ಮೆಟ್ಟಿ ರಕ್ತ ಕಾರಿಸಿ ನಮ್ಮ ಮಗನೇ, ನೀನು ಆ ರೀತಿ ಮಾಡಬೇಕಾದ್ರೆ ಒಂದು ಕಾರ್ಯವನ್ನು ಮಾಡಬೇಕು ಮಗನೇ. ಏನಮ್ಮ ಈಗಿಂದೀಗ ನೀನು ಕಾಡನ್ನು ಸೇರಿಕೊಳ್ಳಬೇಕು ಕಂದ. ತಪಸ್ಸನ್ನು ಆಚರಿಸುವುದಕ್ಕಾಗಿ ಮಗನೇ. ತಪಸ್ಸು ಮಾಡೋದಕ್ಕೆ ಹೌದು ಕಂದ, ಯಾರ ಕುರಿತಾಗಿ ಅಮ್ಮ ನಮ್ಮ ದೇವನ ಕುರಿತಾಗಿ ತಪಸ್ಸನ್ನು ಆಚರಿಸು. ಆತನಲ್ಲಿ ಅಜಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ದೇವಲೋಕವನ್ನು ಸೇರಬೇಕು. ದೇವತೆಗಳನ್ನು ದೇವಲೋಕದ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಅಮ್ಮ ಕಂದ, ನಿಮ್ಮ ನುಡಿಯು ಓಹೋ ಎನಗೆ ಮಾನ್ಯವ ಆ, ಅಮ್ಮ ಮಗನೇ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ ಹೌದೇ ಹೊರಟು ಬಂದಿದ್ದೇನೆ ಆಶೀರ್ವಾದ ಮಾಡಿ ಅಮ್ಮ ಕಂದ, ಇದು ನಿನ್ನ ರಕ್ಷಣೆಗಾಗಿ ಪಟ್ಟದ ಕತ್ತಿಯನ್ನು ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮಶ್ರದ್ಧೆಯಿಂದ ಸ್ವೀಕರಿಸಿದ್ದೇನೆ ತಾಯ ಹೋಗಿ ಬಾ ಕಂದ. ಆಗ್ಲಮ್ಮ ಭವಾಗಲಿ ನಿನಗೆ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆ ಇರುತ್ತಾರೆ ಆತ ಕ್ಷಣ ಹೊರಟಿ ತಂದು ಪುಷ್ಕರ ಕ್ಷೇತ್ರವ ಓದುತ್ತಲಿ ಬಳಿಕ ಆಕೆಯವರಿಗೆ ಬರೆದುಕೊಂಡು ಯೋಗ್ಯವಾದ ಶೀರ್ಷವನ್ನು ಬರೆದ ಹಾಗಾಯ್ತು. ವಿಧಾತನ ಗುರಿ ತಪಸ್ಸನ್ನಾಚರಿಸಬೇಕಾಗಿದೆ. ಅದಕ್ಕಾಗಿ ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರಾಕ್ಷ
ಬ್ರಹ್ಮನಿಂದ ಮತ್ತೆ 3 ಮೂರ್ತಿಗಳಿಂದಲೂ ಕೂಡ ನನ್ನ ಪಾಲಿಗೆ ಮರಣವೇ ಬರಬಾರದು ಎನ್ನುವ ಹಾಗೆ ವರವನ್ನ ಪ್ರಾರ್ಥಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಆ ತೀರ್ಮಾನ ಕುಲವನ್ನೇ ಲೆಕ್ಕಕ್ಕೆ ತರುವವ ನಾನಲ್ಲ. ಈ ನೆಮ್ಮದಿಯ ವಿಷಯ ನಮ್ಮಲ್ಲಿ. ಜೀವನದಲ್ಲಿ ಹೆದರಿ ಎಲ್ಲಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪ್ರಮೇಯ ಬಂತಲ್ಲ. ಒಂದು ಸಂದರ್ಭದಲ್ಲಿ ದೇವಲೋಕ ಸ್ವಾಧೀನ ಮಾಡುವುದಕ್ಕಾಗಿ ನಾವೆಲ್ಲರೂ ಒಂದಾಗಿ ದೇವಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದೆವು. ಆ ಮೂಲಕವಾಗಿ ದೇವೇಂದ್ರನಲ್ಲಿ ಕಾಳಗವನ್ನು ಕೊಟ್ಟೆವು. ನಮ್ಮಲ್ಲಿ ಸೋತು ಹೋದಂತಹ ದೇವೇಂದ್ರ ಸುಮ್ಮನೆ ಇರಲಿಲ್ಲ. ನಮ್ಮ ಬದ್ಧ ವಿರೋಧಿಯಾದಂತಹ ಶ್ರೀಹರಿಯ ಮೊರೆ ಹೊಕ್ಕ. ಅವನು ಯುದ್ಧಕ್ಕೆ ಬರಲಿಲ್ಲ. ಅವನ ಕೈಯಲ್ಲಿರುವಂತಹ ಸುದರ್ಶನ ರಾರಾಜಿಸುತ್ತ ರಾಕ್ಷಸ ಪಾಳಯದಲ್ಲೇ ವಿಜೃಂಭಿಸಿತು. ಒಂದೊಂದು ಅಂಗಾಂಗವನ್ನು ನಾವು ಕಳೆದುಕೊಂಡಿದ್ದೇವೆ. ಇಷ್ಟರವರೆಗೆ ಅವನ ಚಕ್ರದ ಆಘಾತಕ್ಕೆ ಹೆದರಿ ಕಿರಿ ಕಂದರ ಗೌರಗಳಲ್ಲಿ ಅಡಗಿ ಕುಳಿತವರು ಇನ್ನು ಕುಳಿತುಕೊಳ್ಳುವುದಲ್ಲ. ನಮ್ಮ ಜೀವನ ವ್ಯರ್ಥ ಆಗಬಾರದು. ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಹೊಸವಾಗಿ
ಪ್ರೀತಿಯ ಸದೆಯಂತಹ ಮಾಲಿನಿಗೆ ವೈಶಾಖ್ಯನೆಂಬ ಮಗ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಪರಮ ಕಟ್ಟಾಳವಾಗಿದ್ದಾನೆ. ವಿಧಿಯನ್ನು ತಪಸ್ಸಿನ ಮೂಲಕ ಮೆತ್ತಿಸಿ ಬೇಕು ಬೇಕಾದಂತ ವರವನ್ನು ಪಡೆದುಕೊಂಡಿದ್ದಾನೆ. ಬರೀ ಓಡಿದರಿಂದ ಮಾತ್ರವಲ್ಲ, 3 ಮೂರ್ತಿಗಳಿಂದಲೂ ಮರಣವೇ ಇಲ್ಲ ಎಂಬ ವರವನ್ನು ಪಡೆದುಕೊಂಡಿದ್ದಾನೆ. ಇಷ್ಟರವರೆಗೆ ಕಷ್ಟಪಟ್ಟಿದ್ದು ಸಾಕು, ತಡ ಮಾಡುವುದಲ್ಲ, ನೇರವಾಗಿ ಶಾಣಿತ ತಪಸ್ಸಿನ ವಿಷಯ ಅಮ್ಮನಲ್ಲಿ ತಿಳಿಸಿ ಮತ್ತವರಿಂದ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕಾಗಿ ಹೊರಟವ. ಮೊದಲಾಗಿ 2 ಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆ. ಉಳಿದತ್ತು ಅಮರಲೋಕ. ಅತ್ತ ಗಮನವನ್ನು ಹರಿಸಿದ್ರೆ ಯಾರು ಬಂದ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಮಾಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಂಡೆ. ಆದ್ರೆ ಇದೆ, ನಿಮ್ಮನ್ನು ನೋಡುತ್ತಾ ಇದ್ದೆ ಒಂದೊಂದು ಭಾಗವೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ.